ಜ್ಞಾನ ಸಂಹಿತ ಮಾಸಪತ್ರಿಕೆ ಜುಲೈ 2025. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ SR ಲೇಔಟ್ ಬೆಂಗಳೂರು 560102 91 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ ಸಂಖ್ಯೆ 22586232 ಇಮೇಲ್ imoy.thelibrary@gmail.com ವೆಬ್ಸೈಟ್ www.mitrajyothi.org ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ CA ಸೈಟ್ ನಂಬರ್ P22 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 ದೂರವಾಣಿ ಸಂಖ್ಯೆ 22586232 ಭಾರತದ ಕೋಡ್ 91 ಬೆಂಗಳೂರಿನ ಕೋಡ್ 080 ಇಮೇಲ್ ವಿಳಾಸ imoy.thelibrary@gmail.com ವೆಬ್ಸೈಟ್ www.mitrajyothi.org ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014 ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957 ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಝೈದ್ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ ಪ್ರಿಯ ಓದುಗರೇ, ವೈದ್ಯೋ ನಾರಾಯಣೋ ಹರಿಃ ಎಂಬ ಉಕ್ತಿಯಂತೆ ವೈದ್ಯರೇ ದೇವರು ಎಂದು ನಾವು ಪರಿಗಣಿಸುತ್ತೇವೆ. 1 ಜುಲೈ ಅನ್ನು ನಾವು ಭಾರತೀಯರು ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಿಸುತ್ತೇವೆ. ಭಾರತೀಯ ವೈದ್ಯಕೀಯ ಕ್ಷೇತ್ರದಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ತಂದ ಡಾಕ್ಟರ್ BC ರಾಯ್ ಅವರ ಜನ್ಮದಿನ 1 ಜುಲೈ. ಅವರು ನಿಧನರಾದದ್ದು 1 ಜುಲೈ ರಂದೇ. 1962 ನಿಧನರಾಗುವವರೆಗೂ ಜನಸೇವೆಯನ್ನು ವ್ರತದಂತೆ ಪಾಲಿಸಿಕೊಂಡು ಬಂದ ರಾಯ್ ಅವರು ಬಂಗಾಳದ ಮುಖ್ಯಮಂತ್ರಿಯಾಗಿದ್ದಾಗ್ಯೂ 1 ಗಂಟೆ ಬಡಬಗ್ಗರಿಗೆ ಉಚಿತ ವೈದ್ಯಕೀಯ ಸೇವೆ ಒದಗಿಸುತ್ತಿದ್ದರು. ಇಂತಹ ಮಹಾನ್ ವೈದ್ಯರ ಜನ್ಮದಿನವನ್ನು ವೈದ್ಯರ ದಿನವನ್ನಾಗಿ ಆಚರಿಸುವುದು ಅತ್ಯಂತ ಉಚಿತ. ರಾಷ್ಟ್ರೀಯ ವೈದ್ಯರ ದಿನದಂದು ವೈದ್ಯ ಲೋಕದ ಕೆಲವು ಅಪರೂಪದ ಅದ್ಭುತ ಮಹಿಳಾ ಮಣಿಗಳನ್ನು ನೆನಪಿಸಿಕೊಳ್ಳದಿದ್ದರೆ ವೈದ್ಯರ ದಿನಾಚರಣೆ ಖಂಡಿತವಾಗಿ ಅಪೂರ್ಣವೆನಿಸುತ್ತದೆ. ಇಂತಹ ಕೆಲವು ಮಹಿಳಾ ವೈದ್ಯರ ಕಿರು ಪರಿಚಯವನ್ನು ಈ ಸಂಚಿಕೆಯಲ್ಲಿ ಮಾಡಿಕೊಳ್ಳೋಣ. ಜೂನ್ ಜುಲೈ ಎಂದರೆ ಮಳೆಗಾಲ. ಮಳೆಗಾಲದ ಅನುಭವ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯದ್ದಾಗಿರುತ್ತದೆ. ಪ್ರಕೃತಿ ನಳನಳಿಸಿ ಹಸಿರುಟ್ಟು ಸಂಭ್ರಮಿಸುವ ಪರಿಯನ್ನು ಎಲ್ಲರೂ ಆನಂದಿಸಿದರೆ ಅದೇ ಮಳೆಗಾಲ ತರುವ ರೋಗ ರುಜಿನಗಳಿಗೆ ಅಂಜುವವರು ಇದ್ದಾರೆ. ಮೊದಲ ಮಳೆಯ ಸುವಾಸನೆಯನ್ನು ಸಂಭ್ರಮಿಸುತ್ತಾ ಮನೆಮದ್ದುಗಳ ಮೂಲಕ ರೋಗಗಳ ಬಗ್ಗೆ ಮುಂಜಾಗರೂಕತೆ ವಹಿಸೋಣ. ಶ್ರಾವಣ ಮಾಸ ಬಂತೆಂದರೆ ಹಬ್ಬಗಳ ಸಾಲು ಸಾಲು ಪ್ರಾರಂಭವಾಗುತ್ತದೆ. ಎಲ್ಲರಿಗೂ ಮುಂಬರುವ ಹಬ್ಬಗಳಿಗೆ ಹಾರ್ದಿಕ ಶುಭಾಶಯಗಳು. ವೈಯಕ್ತಿಕ ಕಾರಣಗಳಿಂದಾಗಿ ಜೂನ್ ಹಾಗೂ ಜುಲೈ ಸಂಚಿಕೆಗಳು ನಿಮ್ಮನ್ನು ತಲುಪುವುದಕ್ಕೆ ವಿಳಂಬವಾಗಿದೆ. ಇದಕ್ಕಾಗಿ ತಮ್ಮೆಲ್ಲರ ಕ್ಷಮೆ ಕೋರುತ್ತೇನೆ. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್,
ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ, ಶ್ರೀಮತಿ ಶೋಭಾ, ಶ್ರೀ ಕಲ್ಯಾಣ್. ಪರಿವಿಡಿ. ಒಂದು ಚಿಂತನ್ ಸಾಧನೆ ಇಲ್ಲದೆ ಸಿದ್ಧಿ ಇಲ್ಲ. 2 ನುಡಿಮುತ್ತುಗಳು. 3 ಸಾಧನೆ ಇತಿಹಾಸ. ಮರೆಯಬಾರದ ಮಹಿಳಾ ವೈದ್ಯೆಯರು. 4 ಅನುಭವ ಕಥನ್ ಸಂಚಾರಿಯಾಗಿದ್ದೇನ ಆ ಒಂದು ದಿನ. 5 ಕವನಗಳು. ಅ. ಹಾವಿನ ಹಾಡು. ಆ. ಪಂಚಮಿ ಹಬ್ಬ. 6 ಬೆರಗು ಮಿಂಚು. ವಿದ್ಯುಲ್ಲತೆಗಳ ವಿಸ್ಮಯ ಲೋಕ. 7 ಪಾಲನೆ ಪೋಷಣೆ ಬುದ್ಧಿ ಮಾತು ಕೇಳಿ ಮುದ್ದು ಮಕ್ಕಳೇ. 8 ಪರಿಸರ ಪ್ರೀತಿ ಸುಂದರ ಕೈತೋಟಕ್ಕೆ ಸಪ್ತಸೂತ್ರ. 9 ಆಹಾರ ಸಂಸ್ಕರಿಸಿದ ಆಹಾರ ಎಷ್ಟು ಅಪಾಯಕಾರಿ. 10 ಆರೋಗ್ಯ ಮಳೆಗಾಲಕ್ಕೆ ಮನೆ ಮದ್ದು. 11 ಚಿಣ್ಣರ ಪುಟ. ಅ. ಐಸ್ ಕ್ರೀಮ್. ಆ. ಮಳೆರಾಯ ಮಳೆರಾಯ. 12 ಅಡುಗೆ ಮನೆ ಬಗೆ ಬಗೆ ಸೂಪ್ಗಳು. 13 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಸಾಧನೆ ಇಲ್ಲದೆ ಸಿದ್ಧಿ ಇಲ್ಲ. ಮನುಷ್ಯನ ಜೀವನದಲ್ಲಿ ಏನನ್ನಾದರೂ ಗಳಿಸಬೇಕಾದರೆ ಸಾಧನೆಯನ್ನು ಮಾಡಬೇಕು. ಸಾಧನೆ ಮಾಡದೆ ನಾವು ಸಿದ್ಧಿಯ ಕನಸನ್ನು ಕಾಣಲು ಸಾಧ್ಯವಿಲ್ಲ. ಒಂದು ಊರನ್ನು ತಲುಪಬೇಕಾದರೆ ನಾವು ನಡೆಯಬೇಕು, ಓಡಬೇಕು ಇಲ್ಲವೇ ಯಾವುದಾದರೂ ವಾಹನವನ್ನು ಹತ್ತಬೇಕು. ಈ ಸಾಧನೆಯಲ್ಲಿ 3 ಮುಖ್ಯ ಅಂಗಗಳು ಜ್ಞಾನ, ಇಚ್ಛೆ ಮತ್ತು ಪರಿಶ್ರಮ. ನಾವು ಏನನ್ನು ಗಳಿಸಬೇಕಾಗಿದೆಯೋ ಆ ವಿಷಯದ ಆಳವಾದ ಜ್ಞಾನ ನಮ್ಮಲ್ಲಿರಬೇಕು. ಅದನ್ನು ಗಳಿಸಲೇಬೇಕೆಂಬ ತೀವ್ರವಾದ ಇಚ್ಛೆ ಇರಬೇಕು. ಅದಕ್ಕಾಗಿ ಕಠಿಣ ಪರಿಶ್ರಮ ಮಾಡಲು ನಾವು ಸಿದ್ಧರಿರಬೇಕು. ಈ 3ರಲ್ಲಿ ಒಂದೇ ಒಂದಿಲ್ಲದಿದ್ದರೂ ನಾವು ಸಿದ್ಧಿಯ ಶ್ರೀಗಿರಿಯನ್ನು ತಲುಪುವುದು ಅಸಾಧ್ಯ. ನಾವು ಗಳಿಸಬೇಕಾದ ವಸ್ತುವಿನ ಅರಿವು ನಮಗಿದೆ, ಇಚ್ಛೆಯೂ ಇದೆ. ಆದರೆ ಕಠಿಣವಾದ ಪರಿಶ್ರಮವನ್ನೇ ಮಾಡದಿದ್ದರೆ ಅದನ್ನು ಗಳಿಸುವುದಾದರೂ ಹೇಗೆ? ಈ 3 ಇದ್ದರೆ ಮಾತ್ರ ನಾವು ಸುಲಭವಾಗಿ ಸಿದ್ಧಿಯನ್ನು ಪಡೆಯಬಹುದಾಗಿದೆ. ವರಾಹ ಮಿಹಿರ್ ಸೇನ್ ಪ್ರಾಧ್ಯಾಪಕರು. ಅವರು ಬಾಲಕರಿದ್ದಾಗ ಪ್ರಸಿದ್ಧ ಈಜುಗಾರನಾಗಬೇಕೆಂದು ಕನಸನ್ನು ಕಂಡರು. ಕೆರೆ, ಬಾವಿ, ಹಳ್ಳ, ನದಿಗಳನ್ನು ಈಜುವುದಲ್ಲ, ಪ್ರಪಂಚದ ಪ್ರಸಿದ್ಧ ಕಡಲುಗಳನ್ನು, ಸಾಗರಗಳನ್ನು ಈಜುವುದು ಅವರ ಕನಸಾಗಿತ್ತು. ಸಾಗರವೆಂದರೆ ಸಾಮಾನ್ಯವಲ್ಲ, ಅದರಲ್ಲಿ ಭಯಂಕರ ಜಲಚರ ಪ್ರಾಣಿಗಳು, ಬೆಟ್ಟದಾಕಾರದ ತೆರೆಗಳು, ಮಂಜುಗಡ್ಡೆಗಳು, ರಕ್ತ ಹೆಪ್ಪುಗಟ್ಟುವಂಥ ಚಳಿ ಏನೆಲ್ಲ ಇರಬಹುದು. ಆದರೆ ಅವರ ಇಚ್ಛೆ ಎಷ್ಟು ಪ್ರಬಲವಾಗಿತ್ತೆಂದರೆ ಭಾರತದಿಂದ ಈಜುತ್ತಾ ಶ್ರೀಲಂಕಾವನ್ನು ತಲುಪಿದರು. ಯುರೋಪ್ ದೇಶದ ಸಾಗರವನ್ನು, ಅಮೆರಿಕದ ಸಾಗರವನ್ನು ಅವರು ಈಜಿದರು. ಪ್ರಪಂಚದ ಪ್ರಸಿದ್ಧ ಈಜುಗಾರರೆಂದು ಹೆಸರುವಾಸಿಯಾದರು. ಇದನ್ನೇ ಸಂಕಲ್ಪ ಶಕ್ತಿ, ಇಚ್ಛಾಶಕ್ತಿ ಎಂದು ಕರೆಯುತ್ತಾರೆ. ಸಾಧನೆಯ ಸಿದ್ಧಿಗೆ ಇದು ಅತ್ಯವಶ್ಯಕವಾದುದು. ಯುರೋಪ್ ದೇಶದಲ್ಲಿ ಒಬ್ಬ ಸುಪ್ರಸಿದ್ಧ ಸಂಗೀತ ಕಲಾವಿದನಿದ್ದ. ಒಂದು ದಿನ ಅವನು ಒಂದು ಸಂಗೀತ ಕಚೇರಿ ಏರ್ಪಡಿಸಿದ್ದ. ಸಾವಿರಾರು ರೂಪಾಯಿ ಜನರು ಅವನ ಸಂಗೀತ ಸುಧೆಯನ್ನು ಸವಿಯಲು ಆಗಮಿಸಿದ್ದರು. ಸುಮಾರು 3 ಗಂಟೆಯವರೆಗೆ ಆ ಕಲಾವಿದನು ಮೈಮರೆತು ಹಾಡಿದ. ಜನರು ಮಂತ್ರಮುಗ್ಧರಾಗಿ ಕೇಳಿದರು. ಸಂಗೀತ ಕಚೇರಿ ಮುಗಿದ ಮೇಲೆ ಆನಂದಭರಿತರಾದ ಜನರು ಎಷ್ಟು ಹೊತ್ತಿನವರೆಗೆ ಕರತಾಡನ ಮಾಡುತ್ತಲೇ ಇದ್ದರು. ಜನರೆಲ್ಲರೂ ಆನಂದದಿಂದ ತಮ್ಮ ತಮ್ಮ ಮನೆಗೆ ತೆರಳಿದ ಮೇಲೆ ಒಬ್ಬ ಮಹಿಳೆ ಆ ಕಲಾವಿದರಿಗೆ ಭೇಟಿಯಾಗಿ ಹೇಳಿದಳು, ದೇವರು ನಿಮ್ಮಂಥ ಮಧುರ ಕಂಠವನ್ನು ನನಗೆ ನೀಡಿದ್ದರೆ ನಾನು ನಿಮ್ಮಂತೆ ಹಾಡಿ ಜನರಿಗೆ ಸಂತೋಷ ಪಡಿಸುತ್ತಿದ್ದೆ. ಆಗ ಆ ಸಂಗೀತ ಕಲಾವಿದ ಹೇಳಿದ, ದೇವರು ನನಗೂ ನಿಮಗಿರುವಂಥ ಕಂಠವನ್ನೇ ಕೊಟ್ಟಿದ್ದ, ಆದರೆ ದಿನಕ್ಕೆ 8 ಗಂಟೆಯಂತೆ ನಾನು 40 ವರ್ಷಗಳ ಕಾಲ ನಿರಂತರ ಸಂಗೀತ ಸಾಧನೆ ಮಾಡಿದೆ. ಆ ಕಠಿಣ ಪರಿಶ್ರಮದ ಫಲವಾಗಿ ನಾನು ಇಂದು ನಿಮ್ಮೆಲ್ಲರಿಗೆ ಹಾಡಿ ಸಂತಸ ಪಡಿಸುತ್ತಿದ್ದೇನೆ. ಈ ಮಾತನ್ನು ಕೇಳಿದ ಮೇಲೆ ಕಠಿಣವಾದ ಪರಿಶ್ರಮವಿಲ್ಲದೆ ಜೀವನದಲ್ಲಿ ಏನನ್ನೂ ಸಾಧಿಸಲು ಬರುವುದಿಲ್ಲ ಎಂಬ ಅರಿವು ಆ ಮಹಿಳೆಗೆ ಆಗಿತ್ತು. 2 ನುಡಿಮುತ್ತುಗಳು. ಒಂದು ಕಾಲವನ್ನು ನಾವು ಪಾಲಿಸಿದರೆ ಅದು ನಮಗೆ ವಿಧೇಯವಾಗಿರುತ್ತದೆ. ಸರ್ ಎಂ. ವಿಶ್ವೇಶ್ವರಯ್ಯ. 2 ಜೀವನ ಒಂದು ನಾಟಕವಿದ್ದಂತೆ, ಅದರಲ್ಲಿ ವಿಶ್ರಮಿಸಲು ಸೈಡ್ವಿಂಗ್ಗಳಿಲ್ಲ. ಟಿಪಿ. ಕೈಲಾಸಂ. 3 ಮಾತು ಮನಸ್ಸುಗಳನ್ನು ಒಂದುಗೂಡಿಸಬೇಕೇ ಹೊರತು ಒಡೆಯಬಾರದು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. 4 ಎಂತಹ ಕಟು ಅನುಭವ ಪ್ರಸಂಗ ಬಂದರೂ ಎದೆಗುಂದಬಾರದು. ಇದೇ ಸುಖಿಯಾಗಿರೋ ರಹಸ್ಯ. ದರ. ಬೇಂದ್ರೆ.
5 ತಾಯಿ ಇಲ್ಲದ ತವರಿಗೆ ಮಗಳು ಬಂದರೆ ಉರಿ ಬೆಸಗೆಯಲ್ಲಿ ಮರಳುಗಾಡಿಗೆ ಬಂದಂತೆ. ಅನಕರು. 6 ಲೋಕವೆಲ್ಲ ಬಗ್ಗುವುದು ಶ್ರೇಷ್ಠವಾದ ಬುದ್ಧಿಗೆ ತಾನೆ. ಬಿ.ಎಂ. ಶ್ರೀಕಂಠಯ್ಯ. 3 ಸಾಧನೆ ಇತಿಹಾಸ ಮರೆಯಬಾರದ ಮಹಿಳಾ ವೈದ್ಯೆಯರು. 1 ಜುಲೈ ಅನ್ನು ನಾವು ಭಾರತೀಯರು ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಿಸುತ್ತೇವೆ. ಭಾರತೀಯ ವೈದ್ಯಕೀಯ ಕ್ಷೇತ್ರದಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ತಂದ ಡಾಕ್ಟರ್ ಬಿ.ಸಿ. ರಾಯ್ ಅವರ ಜನ್ಮದಿನ 1 ಜುಲೈ. ಅವರು ನಿಧನರಾದದ್ದು 1 ಜುಲೈ ರಂದೇ. 1882ರಲ್ಲಿ ಪಾಟ್ನಾದ ಬಾಣಕೀಪುರದಲ್ಲಿ ಶ್ರೀಮಂತ ಬಂಗಾಳಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಬಿಧಾನ್ ಚಂದ್ರ ರಾಯ್ ಅವರ ತಂದೆ ಬ್ರಿಟಿಷ್ ಸರ್ಕಾರದ ನೌಕರಿಯಲ್ಲಿದ್ದರು. ತಾಯಿ ಅಘೋರಾದೇವಿ ದೈವಭಕ್ತಿಯಾಗಿದ್ದರು. ಬ್ರಹ್ಮೋ ಸಮಾಜದ ಅನುಯಾಯಿಗಳಾಗಿದ್ದ ತಮ್ಮ ತಂದೆ ತಾಯಿಗಳಿಂದ ರಾಯ್ ಅವರು ಉನ್ನತ ಆದರ್ಶದ ಬಳುವಳಿಯನ್ನು ಪಡೆದರು. ಕಲ್ಕತ್ತಾ ಮತ್ತು ಬ್ರಿಟನ್ನಲ್ಲಿ ವೈದ್ಯಕೀಯ ಶಿಕ್ಷಣ ಮುಗಿಸಿದ ನಂತರ ಭಾರತಕ್ಕೆ ಹಿಂತಿರುಗಿ ಹಲವಾರು ಆಸ್ಪತ್ರೆಗಳ ಸ್ಥಾಪನೆಗೆ ಕಾರಣಕರ್ತರಾದರು. ಗಾಂಧೀಜಿಯ ವೈದ್ಯರಾಗಿದ್ದ ರಾಯ್ ಸ್ವತಂತ್ರ ಹೋರಾಟಗಾರರು ಹೌದು. ತಾವು ನಂಬಿದ್ದ ಸ್ವರಾಜ್ಯನ್ನು ಸಾಧಿಸಿಕೊಳ್ಳಬೇಕಾದರೆ ಭಾರತೀಯರು ಆರೋಗ್ಯವಂತರಾಗಿರಬೇಕು ಎಂದು ಬಲವಾಗಿ ನಂಬಿದ್ದರು. 1962ರಲ್ಲಿ ನಿಧನರಾಗುವವರೆಗೂ ಜನಸೇವೆಯನ್ನು ವ್ರತದಂತೆ ಪಾಲಿಸಿಕೊಂಡು ಬಂದ ರಾಯ್ ಅವರು ಬಂಗಾಳದ ಮುಖ್ಯಮಂತ್ರಿಯಾಗಿದ್ದಾಗ್ಯೂ 1 ಗಂಟೆ ಬಡಬಗ್ಗರಿಗೆ ಉಚಿತ ವೈದ್ಯಕೀಯ ಸೇವೆ ಒದಗಿಸುತ್ತಿದ್ದರು. ಇಂತಹ ಮಹಾನ್ ವೈದ್ಯರ ಜನ್ಮದಿನವನ್ನು ವೈದ್ಯರ ದಿನವನ್ನಾಗಿ ಆಚರಿಸುವುದು ಅತ್ಯಂತ ಉಚಿತ. ಇದು ನಾವೇ ಕಂಡಂತೆ ಚಿಕಿತ್ಸೆಯ ಪಥವನ್ನೇ ಬದಲಿಸಿದ ಹಲವಾರು ವೈದ್ಯೆಯರು ಪ್ರಾಣರಕ್ಷಕರಾಗಿದ್ದಾರೆ. ಪದ್ಮಾವತಿ ಅಯ್ಯರ್, ಇಂದಿರಾ ಅಹುಜಾ, ಗಗನ್ದೀಪ್ ಕಾಂಗ್, ಮಂಜುಳಾ ಅನಗನಿ, ಶಾಂತ, ಅಜಿತಾ ಚಕ್ರವರ್ತಿ, ಕೆ. ತಾಯುನ್ ಮತ್ತು ನಮ್ಮ ಕರ್ನಾಟಕದವರೇ ಆದ ಅನುಪಮ ನಿರಂಜನ, ಎಚ್. ಗಿರಿಜಮ್ಮ, ಆಶಾ ಬೆನಕಪ್ಪ, ಲೀಲಾವತಿ ದೇವದಾಸ್, ಕಾಮಿನಿ ರಾವ್, ನಿರ್ಮಲಾ ಕೇಸರಿ, ಶೋಭಾ ಬಾಣಾಪುರಮಠ್, ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಹೀಗೆ ಪಟ್ಟಿ ಸಾಕಷ್ಟು ಬೆಳೆಯುತ್ತಲೇ ಹೋಗುತ್ತದೆ. ಇವರೆಲ್ಲರಿಗೂ ಈ ವೈದ್ಯ ವೃತ್ತಿಗೆ ಧುಮುಕಲು ಧೈರ್ಯ ನೀಡಿದ ಮಹಿಳೆಯರ ಸ್ಥೈರ್ಯ ಮತ್ತು ಹೋರಾಟದ ಕತೆ ಅಚ್ಚರಿ ಮೂಡಿಸುತ್ತದೆ. ಹೊಸತೇನನ್ನೋ ಮಾಡುತ್ತಿದ್ದೇನೆ ಎಂಬ ಯಾವುದೇ ಭಾವನೆ ಇಲ್ಲದೆ ಸಮಾಜವನ್ನು ಎದುರು ಹಾಕಿಕೊಂಡು ಸಮಾಜದ ಒಳಿತಿಗಾಗಿ ವೈದ್ಯರಾಗಿ ಸೇವೆ ಸಲ್ಲಿಸಿದ ಪ್ರವರ್ತಕರ ಕಿರು ಪರಿಚಯ ನಮಗಿದ್ದರೆ ಅದೇ ನಾವು ಅವರಿಗೆ ಸಲ್ಲಿಸುವ ಗೌರವ. ಮಲ್ಟಿ ಟಾಸ್ಕಿಂಗ್ ಸಾಮರ್ಥ್ಯವನ್ನು ಹುಟ್ಟುತ್ತಲೇ ಪಡೆದು ಬಂದಿರುವ ಮಹಿಳೆಯರು ಅಡುಗೆ ಮನೆಯ ಪದಾರ್ಥಗಳನ್ನು ಬಳಸಿಕೊಂಡೇ ಮನೆ ವೈದ್ಯ ಮಾಡುತ್ತಿದ್ದರು. ನಾಟಿ ವೈದ್ಯ ಕಲಿತು ಸೊಪ್ಪು ಸ್ಯದೆ ನಾರು ಬೇರುಗಳನ್ನು ಬಳಸಿ ಮನೆ ಮಾತ್ರವಲ್ಲದೆ ತಮ್ಮ ನೆರೆಹೊರೆಯವರ ಸಣ್ಣ ಪುಟ್ಟ ರೋಗ ರುಜಿನಗಳಿಗೆ ಚಿಕಿತ್ಸೆ ನೀಡುತ್ತಿದ್ದವರ ಸಂಖ್ಯೆ ಖಂಡಿತ ಕಡಿಮೆ ಇರಲಿಲ್ಲ. ಆದರೆ ಭಾರತಕ್ಕೆ ಬ್ರಿಟಿಷರು ಬಂದ ಮೇಲೆ ಆಶ್ರಯವಾದುದೆಲ್ಲ ತೆರೆಮರೆಗೆ ಸರಿಯತೊಡಗಿತು. ಇಂಗ್ಲಿಷ್ ವೈದ್ಯ ಪದ್ಧತಿ ಮುನ್ನೆಲೆಗೆ ಬಂದು ಭಾರತದಲ್ಲೂ ಅವರ ಆಸ್ಪತ್ರೆಗಳು ತೆರೆಯಲ್ಪಟ್ಟವು. ಆರಂಭದಲ್ಲಿ ಇಂಗ್ಲಿಷರೇ ವೈದ್ಯ ವೃತ್ತಿಯನ್ನು ನಿರ್ವಹಿಸುತ್ತಿದ್ದರು. ಕ್ರಮೇಣ ಭಾರತೀಯ ಪುರುಷರು ವೈದ್ಯಕೀಯ ತರಬೇತಿ ಪಡೆದು ಇಂಗ್ಲಿಷರಿಗೆ ಸಹಾಯಕರಾಗಿ ಕೆಲಸ ಮಾಡತೊಡಗಿದ್ದರು. ಸೋಲಗಿತ್ತಿಯರು ಇರುತ್ತಿದ್ದರೆ ವಿನಃ ಮಹಿಳಾ ವೈದ್ಯರ ಪರಿಕಲ್ಪನೆಯೇ ಇರಲಿಲ್ಲ. ಆದರೆ ವೈದ್ಯೆಯರ ಅಗತ್ಯವಂತೂ ಖಂಡಿತ ಇತ್ತು. 1920ರ ಸುಮಾರಿನಲ್ಲಿ ಕೇರಳದಲ್ಲಿ ವೈದ್ಯರಾಗಿದ್ದ ಥಿಯೋಡರ್ ಹಾರ್ವರ್ಡ್ ಸಮರ್ವೇಲ್ಸ್ ತಮ್ಮ ನೈಫ್ ಅಂಡ್ ಲೈಫ್ ಇನ್ ಇಂಡಿಯಾ ಬೀಯಿಂಗ್ ದ ಸ್ಟೋರಿ ಆಫ್ ಅ ಸರ್ಜಿಕಲ್ ಮಿಷನರಿ ಅಟ್ ನ್ಯೂಯಾರ್ಕ್ ಎಂಬ ತಮ್ಮ ಅನುಭವ ಕಥನದಲ್ಲಿ ಒಂದು ಘಟನೆ ಹೇಳುತ್ತಾರೆ. ಒಬ್ಬ ಸುಶಿಕ್ಷಿತ ಉನ್ನತಾಧಿಕಾರಿಯ ಮಡದಿಗೆ ಅನಾರೋಗ್ಯವಿತ್ತು. ಆಕೆಯನ್ನು ಅದಾಗಲೇ ಮಹಿಳಾ ವೈದ್ಯರಿಲ್ಲದ ಕಾರಣ ಒಬ್ಬ ಪುರುಷ ವೈದ್ಯ ಪರೀಕ್ಷಿಸಿಯಾಗಿತ್ತು. ಸುಧಾರಣೆ ಕಂಡಿರಲಿಲ್ಲವೆಂದು ಪರೀಕ್ಷೆಗೆ ಸಮರ್ವೇಲ್ ಅವರಲ್ಲಿಗೆ ಹೋದಾಗ ಆ ಪುರುಷ ವೈದ್ಯನಿಂದ ರೋಗಿಯ ಮಾಹಿತಿ ಕೇಳಿದರು. ಆಗ ಆತ ಹೇಳಿದ್ದೇನೆಂದರೆ, ನಾನು ಆಕೆಯನ್ನು ಇದುವರೆಗೂ ನೋಡಿಯೇ ಇಲ್ಲ. ಮನೆಯವರು ಆಕೆಗೆ ಆಗುತ್ತಿರುವ ಸಂಕಟದ ಚಿತ್ರಣ ನೀಡಿದರು. ಸಂಪೂರ್ಣ ಪರೀಕ್ಷೆ ಮಾಡದಿದ್ದರೂ ನಾಡಿಮಿಡಿತವನ್ನಾದರೂ ಪರೀಕ್ಷಿಸಲೇಬೇಕು ಎಂದಿದ್ದರಿಂದ ಆಕೆಯ ಮಣಿಕಟ್ಟಿಗೆ ದಾರ ಕಟ್ಟಿ ಅದರ ಮತ್ತೊಂದು ತುದಿಯನ್ನು ನನ್ನ ಕಿವಿಗೆ ಹಿಡಿಯುವಂತೆ ಹೇಳಿ ನಾಡಿಮಿಡಿತ ಲೆಕ್ಕ ಹಾಕಿಕೊಳ್ಳುವಂತೆ ಹೇಳಿದರು ಎಂದ ಘಟನೆ 1920ರ ಸುಮಾರಿನದು. ಇದನ್ನು ಓದಿದ ಮೇಲೆ ಅಂದಿನ ಮಹಿಳೆಯರಿಗಿದ್ದ ಕಟ್ಟುಪಾಡುಗಳು ಎಷ್ಟು ಕಠಿಣತಮವಾದುದೆಂಬುದನ್ನು ನೀವು ಊಹಿಸಿಕೊಳ್ಳಬೇಕು. ವೈದ್ಯೆಯಾಗುವುದಿರಲಿ,
ಚಿಕಿತ್ಸೆ ಪಡೆಯುವುದಕ್ಕೆ ಈ ಪಾಡು. ಆ ಕಾಲದಲ್ಲಿ ವೈದ್ಯಕೀಯ ಶಿಕ್ಷಣ ಕನಸಿನ ಮಾತಲ್ಲವೇ? ಆದರೆ ಆಶ್ಚರ್ಯಕರ ಸಂಗತಿಯೆಂದರೆ, ಅದಕ್ಕೂ 35 ವರ್ಷಗಳ ಹಿಂದೆಯೇ ಭಾರತ ತನ್ನ ಮೊದಲ ಮಹಿಳಾ ವೈದ್ಯೆಯನ್ನು ಕಂಡಿತು ಎಂಬುದು. ಎಲಿಜಬೆತ್ ಬ್ಲೂಕ್ವೆಲ್ 1849ರಲ್ಲಿ ಪದವಿ ಪಡೆದ ಮೊದಲ ವೈದ್ಯೆಯಾದ 36 ವರ್ಷಗಳ ನಂತರ ಭಾರತದಲ್ಲಿಯೂ ವೈದ್ಯೆಯರ ಸಂತತಿ ಬೆಳೆಯುವ ಎಲ್ಲ ಪ್ರಖರ ಲಕ್ಷಣಗಳು ಗೋಚರಿಸಿದವು. ಅಂತಹ 6 ಪ್ರಮುಖ ದಿಗ್ದರ್ಶಕ ಮಹಿಳೆಯರ ಬಗ್ಗೆ ಇಲ್ಲಿ ತಿಳಿಯೋಣ. 1. ಆನಂದಿ ಗೋಪಾಲ ಜೋಶಿ. 13 ಮಾರ್ಚ್ 1862ರಲ್ಲಿ ಮಹಾರಾಷ್ಟ್ರದ ಕಲ್ಯಾಣದಲ್ಲಿನ ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಆನಂದಿ ಅವರ ಹುಟ್ಟು ಹೆಸರು ಯಮುನಾ. ಆಗಿನ ಕಾಲದ ಸಂಪ್ರದಾಯದಂತೆ 9 ವರ್ಷ ಆಗುತ್ತಿದ್ದಂತೆಯೇ 26 ವರ್ಷದ ವಿದ್ಯುರ ಗೋಪಾಲ ಜೋಶಿ ಎಂಬ ಅಂಚೆ ಇಲಾಖೆಯ ಗುಮಾಸ್ತನಿಗೆ ಮದುವೆ ಮಾಡಿ ಕೊಡಲಾಗುತ್ತದೆ. ಗೋಪಾಲ ಜೋಶಿ ಹೆಂಡತಿಗೆ ಶಿಕ್ಷಣ ಕೊಡಿಸುವ ನಿರ್ಧಾರ ಮಾಡುತ್ತಾರೆ. ಕುಟುಂಬ ಮತ್ತು ಸಮಾಜದ ಕಟು ವಿರೋಧವನ್ನು ಲೆಕ್ಕಿಸದೆ ಹೆಂಡತಿಯನ್ನು ಮಿಷನರಿ ಶಾಲೆಗೆ ಕೂಡ ಕಳಿಸುತ್ತಾರೆ. ಆನಂದಿಗೆ 14 ವರ್ಷ ವಯಸ್ಸಾದಾಗ ಆಕೆಗೆ ಜನಿಸುವ ಮಗು ಸರಿಯಾದ ಚಿಕಿತ್ಸೆ ದೊರಕದೆ ಅಕಾಲ ಮರಣಕ್ಕೀಡಾಗುತ್ತದೆ. ಆಗ ವೈದ್ಯಳಾಗಬೇಕೆಂಬ ದೃಢ ನಿಶ್ಚಯ ಮಾಡಿದ ಆನಂದಿಯ ಬೆಂಬಲಕ್ಕೆ ನಿಂತು ಆಕೆಯನ್ನು ಅಮೆರಿಕದ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯಕ್ಕೆ ಕಳುಹಿಸುತ್ತಾರೆ. ಅಮೆರಿಕಕ್ಕೆ ಹೋದರೂ ತನ್ನ ಧರ್ಮ ಮತ್ತು ಸ್ತ್ರೀ ಧರ್ಮವನ್ನೇ ಅನುಸರಿಸಿದ ಆನಂದಿ 1885ರಲ್ಲಿ ಪದವಿ ಪಡೆಯುತ್ತಾರೆ. ಅಮೆರಿಕದ ಪ್ರತಿಕೂಲ ವಾತಾವರಣ ಮತ್ತು ಶಿಶು ಜನನದ ಸಮಯದಲ್ಲಿ ಉಂಟಾದ ಅನಾರೋಗ್ಯದಿಂದ ಭಾರತಕ್ಕೆ ಹಿಂತಿರುಗಿದ ಕೆಲವೇ ದಿನಗಳಲ್ಲಿ 1887ರ 26 ಫೆಬ್ರವರಿರಂದು ತಮ್ಮ 22ನೇ ವಯಸ್ಸಿಗೆ ಇಹಲೋಕ ತ್ಯಜಿಸುತ್ತಾರೆ. ಅದಮ್ಯ ಉತ್ಸಾಹದಿಂದ ಅವರು ಗಳಿಸಿದ ಪದವಿಯ ಉಪಯೋಗ ಭಾರತದ ಮಹಿಳೆಯರಿಗೆ ದಕ್ಕದಿದ್ದುದು ದುರದೃಷ್ಟವೇ ಸರಿ. 2. ಕಾದಂಬಿನಿ ಗಂಗೂಲಿ. ಭಾರತದ ಮೊದಲ ಮಹಿಳಾ ಪದವಿ ಕಾಲೇಜು, ಬೆಟೂನ್ ಮಹಿಳಾ ಪದವಿ ಕಾಲೇಜಿನಲ್ಲಿ ಬಿ.ಎ. ಪದವಿ ಪಡೆದ ಕಾದಂಬಿನಿ ಗಂಗೂಲಿ 18 ಜುಲೈ 1861ರಲ್ಲಿ ಬ್ರಜ್ ಕಿಶೋರ್ ಬಾಸು ಎಂಬ ಬ್ರಹ್ಮೋ ಸಮಾಜದ ಪ್ರಮುಖ ಸದಸ್ಯರ ಮಗಳಾಗಿ ಜನಿಸುತ್ತಾರೆ. ವಿಚಾರವಾದಿ ತಂದೆಯ ಬೆಂಬಲವಿತ್ತಾದುದರಿಂದ ಇವರ ಶಿಕ್ಷಣಕ್ಕೆ ಏನೂ ತೊಂದರೆಯಾಗಲಿಲ್ಲ. ದ್ವಾರಕಾನಾಥ್ ಗಂಗೂಲಿ ಎಂಬ ಬ್ರಹ್ಮೋ ಸಮಾಜದ ವಿಚಾರವಾದಿಯನ್ನು ವಿವಾಹವಾಗುವ ಕಾದಂಬಿನಿ ಅವರು ಮದುವೆಯ ನಂತರವೇ ಕಲ್ಕತ್ತಾ ಮೆಡಿಕಲ್ ಕಾಲೇಜು ಸೇರುತ್ತಾರೆ. ಮಹಿಳೆ ಎಂಬ ಕಾರಣಕ್ಕೆ ಕೇವಲ 1 ಅಂಕ ಕಡಿಮೆ ನೀಡಿ 1886ರಲ್ಲಿ ಅಂತಿಮ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಮಾಡಲಾಗುತ್ತದೆ. ಆದರೆ ಗ್ರಾಜ್ಯುಯೇಟ್ ಆಫ್ ಬೆಂಗಾಲ್ ಮೆಡಿಕಲ್ ಕಾಲೇಜ್ ಎಂಬ ಪದವಿ ನೀಡಲಾಗುತ್ತದೆ. ವೈದ್ಯೆಯಾಗಿ ಸೇವೆ ಸಲ್ಲಿಸಲು ಈ ಪದವಿ ಸಾಕಾಗಿತ್ತಾದರೂ ಛಲದಿಂದ ಎಡಿನ್ಬರ್ಗ್ ಮೆಡಿಕಲ್ ಕಾಲೇಜಿಗೆ ಸೇರಿ ಎಂಬ ಭಾಷೆಗೆ ಸಮನಾದ ಡಿಪ್ಲೊಮಾಗಳನ್ನು ಮಾಡಿ ಭಾರತಕ್ಕೆ ಹಿಂತಿರುಗುತ್ತಾರೆ. ಆದರೂ ಮಹಿಳೆಗೆ ವೈದ್ಯೆಯ ಸ್ಥಾನ ಕೊಡಲು ಇಷ್ಟಪಡದ ಜನ ಸೋಲಗಿತ್ತಿಗೆ ₹150 ಹಾಗೂ ತಮಗೆ ಕೇವಲ ₹50 ಶುಲ್ಕ ನೀಡಿದ್ದನ್ನು ಕಾದಂಬಿನಿ ದುಃಖದಿಂದ ನೆನೆಯುತ್ತಾರೆ. ತಮ್ಮ ಕೊನೆಯುಸಿರಿನವರೆಗೂ ವೃತ್ತಿ ನಿರತರಾಗಿದ್ದ ಕಾದಂಬಿನಿ, ಆನಂದಿ ಜೋಶಿ ವೃತ್ತಿ ಆರಂಭ ಮಾಡುವ ಮೊದಲೇ ನಿಧನರಾದ್ದರಿಂದ ಭಾರತದ ಮೊದಲ ಸೇವೆ ಸಲ್ಲಿಸಿದ ವೈದ್ಯೆ ಎಂದು ಗೌರವಿಸಲ್ಪಡುತ್ತಾರೆ. 3. ರುಕ್ಮಾಬಾಯಿ. 1864ರಲ್ಲಿ ಜನಿಸಿದ ರುಕ್ಮಾಬಾಯಿ ಅವರು ಕೇವಲ 2 ವರ್ಷದವರಿದ್ದಾಗಲೇ ತಂದೆಯನ್ನು ಕಳೆದುಕೊಂಡವರು. ಅವರು ಜನಿಸಿದ ಸುತಾರ ಜನಾಂಗದಲ್ಲಿ ವಿಧವಾ ಮೃವಿವಾಹ ಚಾಲ್ತಿಯಲ್ಲಿದ್ದುದರಿಂದ ಅವರ ತಾಯಿ ಡಾಕ್ಟರ್ ಸಖಾರಾಮ್ ಅರ್ಜುನ್ ಎನ್ನುವ ಒಬ್ಬ ವಿಚಾರವಾದಿ ಸಜ್ಜನರ ಕೈ ಹಿಡಿಯುತ್ತಾರೆ. ರುಕ್ಮಾಬಾಯಿ ಅವರ ಮಲತಂದೆಯೇ ಅವರ ಶಕ್ತಿಯಾಗಿದ್ದರು. ತಾವು ಬಾಲ್ಯ ವಿವಾಹವನ್ನು ವಿರೋಧಿಸುತ್ತಿದ್ದರು. ಮನೆಯವರ ಒತ್ತಾಯಕ್ಕೆ ಕಟ್ಟುಬಿದ್ದು ರುಕ್ಮಾಬಾಯಿ ಅವರಿಗೆ 9ನೆಯ ವಯಸ್ಸಿಗೆ ಮದುವೆ ಮಾಡುತ್ತಾರೆ. ಆದರೆ ಆಕೆ ಋತುಮತಿಯಾದ ನಂತರ ಗಂಡನ ಮನೆಗೆ ಕಳುಹಿಸುವ ಷರತ್ತಿನೊಂದಿಗೆ ಮಗಳನ್ನು ಜೊತೆಯಲ್ಲಿಯೇ ಉಳಿಸಿಕೊಂಡು ಶಿಕ್ಷಣ ಮುಂದುವರೆಸುವಂತೆ ಮಾಡುತ್ತಾರೆ. ದಿನ ಕಳೆದಂತೆ ಅಳಿಯನ ದುರ್ಗುಣಗಳು ತೆರೆದುಕೊಳ್ಳುತ್ತವೆ. ಬೇಜವಾಬ್ದಾರಿ ಯುವಕನಾಗಿದ್ದ ಆತ ಶಿಕ್ಷಣವನ್ನು ಮುಂದುವರೆಸದೆ ದುಶ್ಚಟಗಳ ಒಡೆಯನಾಗಿರುತ್ತಾನೆ. ರುಕ್ಮಾಬಾಯಿ ಪ್ರಾಪ್ತವಯಸ್ಕಳಾದರೂ ಗಂಡನ ಜೊತೆ ಹೋಗದೆ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದು ಆಗಿನ ಹಿಂದೂ ಸಮಾಜದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸುತ್ತದೆ. ಬಾಲಗಂಗಾಧರ ತಿಲಕರು ರುಕ್ಮಾಬಾಯಿ ಅವರ ವಿರುದ್ಧ ನಿಲ್ಲುತ್ತಾರೆ. ಕೋರ್ಟ್ ಆಕೆಗೆ ಗಂಡನ ಜೊತೆ ಹೋಗುವ ಅಥವಾ 6 ತಿಂಗಳು ಜೈಲುವಾಸ ಅನುಭವಿಸುವ ಶಿಕ್ಷೆ ಪ್ರಕಟಿಸಿದಾಗಲೂ ರುಕ್ಮಾಬಾಯಿ ಜಗ್ಗುವುದಿಲ್ಲ.
3 ವರ್ಷವಾದರೂ ಮುಗಿಯಾದ ಕೇಸಿನ ಕೊನೆಯಲ್ಲಿ ಅವರ ತಂದೆ ನಿಧನರಾಗುತ್ತಾರೆ. ಆಗ 2,000 ರೂಪಾಯಿ ಕೊಟ್ಟು ರಾಜಿಯಾದ ರುಕ್ಕಾಬಾಯಿ ಗಂಡನಿಂದ ದೂರವಾಗುತ್ತಾರೆ. ನಂತರ ಲಂಡನ್ನಿಗೆ ತೆರಳಿ ವೈದ್ಯಕೀಯ ಪದವಿ ಪಡೆದು ಮರಳುತ್ತಾರೆ. ಸೂರತ್, ರಾಜ್‌ಕೋಟ್‌ಗಳಲ್ಲಿ ಸೇವೆ ಸಲ್ಲಿಸುವ ರುಕ್ಕಾಬಾಯಿ ಪ್ಲೇಗಿನ ಸಮಯದಲ್ಲಿ ನಿರ್ಭೀಡಿಯಿಂದ ರೋಗಿಗಳ ಸೇವೆ ಮಾಡಿದ್ದು ಶ್ಲಾಘನೆಗೊಳಪಡುತ್ತದೆ. 90 ವರ್ಷಗಳ ತುಂಬು ಜೀವನ ನಡೆಸಿ 25 ಸೆಪ್ಟೆಂಬರ್ 1955ರಲ್ಲಿ ನಿಧನರಾಗುತ್ತಾರೆ. 4 ಮುತ್ತುಲಕ್ಷ್ಮಿ ರೆಡ್ಡಿ. ಮದ್ರಾಸ್ ಲೆಜಿಸ್ಲೇಟಿವ್ ಕೌನ್ಸಿಲಿನ ಮೊದಲ ಮಹಿಳಾ ಸದಸ್ಯೆಯಾದ ಇವರು ದೇವದಾಸಿಯ ಮಗಳು. ಇವರ ತಂದೆ ಒಬ್ಬ ಶಾಲಾ ಶಿಕ್ಷಕರಾಗಿದ್ದು, ತಮ್ಮ ಕುಟುಂಬದ ವಿರುದ್ಧ ಹೋರಾಡಿ ದೇವದಾಸಿಯ ಕೈ ಹಿಡಿದಿರುತ್ತಾರೆ. ತಂದೆಯ ಬೆಂಬಲದಿಂದ ಶಿಕ್ಷಣ ಪಡೆಯುವ ಮುತ್ತುಲಕ್ಷ್ಮಿ 1902ರಲ್ಲಿ ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿದ 10 ವಿದ್ಯಾರ್ಥಿಗಳಲ್ಲಿ ಒಬ್ಬಳೆ ಹುಡುಗಿ. ಮದ್ರಾಸ್ ಮೆಡಿಕಲ್ ಕಾಲೇಜಿನಲ್ಲಿ ಪದವಿ ಪಡೆಯುವ ಇವರು ನಂತರ ಯಶಸ್ವಿ ವೈದ್ಯರಾದದ್ದು ಮಾತ್ರವಲ್ಲ, ರಾಜಕೀಯ ಪ್ರವೇಶಿಸಿ, ದೇವದಾಸಿ ಪದ್ಧತಿ ಮತ್ತು ಬಾಲ್ಯ ವಿವಾಹದ ವಿರುದ್ಧ ಹೋರಾಡುತ್ತಾರೆ. ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಡಿಸಲು ಧ್ವನಿ ಎತ್ತುತ್ತಾರೆ. ಕ್ಯಾನ್ಸರ್ ರೋಗಿಗಳಿಗೆ ಆಸ್ಪತ್ರೆ ಏಕೆ? ಹೇಗಿದ್ದರೂ ಅವರು ಸಾಯುವವರು ಎಂದು ಹೇಳುತ್ತಿದ್ದ ಸರಕಾರದ ಜೊತೆಗೆ ಸೆಣಸಿ, ಮದ್ರಾಸಿನಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗೆ ಅಡಿಪಾಯ ಹಾಕುತ್ತಾರೆ. 1956ರಲ್ಲಿ ಪದ್ಮವಿಭೂಷಣ ಪುರಸ್ಕೃತರಾದ ಈಕೆ 1968ರಲ್ಲಿ ನಿಧನರಾಗುತ್ತಾರೆ. 5 ಮೇರಿ ಪೂನೆನ್ ಲುಕೋಸ್. ಭಾರತ ಮಾತ್ರವಲ್ಲ, 1938ರಲ್ಲಿ ವಿಶ್ವದಲ್ಲಿಯೇ ಮೊದಲ ಮಹಿಳಾ ಸರ್ಜನ್ ಜನರಲ್ ಆದ ಇವರು 1920ರಲ್ಲಿ ಕೇರಳದಲ್ಲಿ ಮೊದಲ ಸಿಜೇರಿಯನ್ ಹೆರಿಗೆ ಮಾಡಿದವರು. ಕೇರಳದ ಮೊದಲ ವೈದ್ಯಕೀಯ ಪದವೀಧರರಾದ ಇವರ ತಂದೆ ಟಿ. ಪೂನೆ ನವರಾಸೆಯಂತೆ ಲಂಡನ್ ಸ್ಕೂಲ್ ಆಫ್ ಮೆಡಿಸಿನ್ ಇಂದ 1915ರಲ್ಲಿ ಪದವಿ ಪಡೆದ ಇವರು ಕೇರಳದ ವೈದ್ಯಕೀಯ ರಂಗದ ಉನ್ನತೀಕರಣಕ್ಕೆ ಶ್ರಮಿಸಿದವರು. ವೈದ್ಯಶಾಸ್ತ್ರ ಕುಶಲಿ ಎಂಬ ಬಿರುದನ್ನು ಪಡೆದ ಇವರು 1976ರಲ್ಲಿ ನಿಧನರಾದರು. 6 ಹೈಮಬತ್ತಿ ಸೇನ್. ಜಮೀನ್ದಾರರ ಮಗಳಾಗಿ ಜನಿಸಿ, ಜಮೀನ್ದಾರನ ಕೈ ಹಿಡಿದು, 10 ವರ್ಷಕ್ಕೆ ವಿಧವೆಯಾಗಿ, ಬಂಧುಗಳಿಂದ ಮೋಸ ಹೋಗಿ, ಅಕ್ಷರಶಃ ಬೀದಿಗೆ ಬಿದ್ದು, ಪುನಃ ಹೇಗೋ ನೆಲೆ ಕಂಡುಕೊಂಡು, ಬೇಜವಾಬ್ದಾರಿಯ ಮನುಷ್ಯನೊಬ್ಬನನ್ನು ಮರುವಿವಾಹವಾಗಿ, ನಂತರ ಮೆಡಿಕಲ್ ಕಾಲೇಜು ಸೇರಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿ, ಉದ್ಯೋಗ ಹಿಡಿದು, 5 ಮಕ್ಕಳನ್ನು ಹಡೆದು, ಮತ್ತೆ ವೈಧವ್ಯಕ್ಕೆ ತುತ್ತಾಗಿ ಸಹೋದ್ಯೋಗಿ ಗಂಡಸರ ನಿರಂತರ ಕಿರುಕುಳಗಳನ್ನು ಸಹಿಸಿಕೊಂಡು, 485ಕ್ಕೂ ಹೆಚ್ಚಿನ ಅನಾಥ ಮಕ್ಕಳ ಜವಾಬ್ದಾರಿಯನ್ನು ಪ್ರೀತಿಯಿಂದ ನಿರ್ವಹಿಸಿದ ಹೈಮಬತ್ತಿ ಸೇನ್ ಕಷ್ಟವನ್ನೇ ಬಳುವಳಿಯಾಗಿ ಪಡೆದವರು. ಚಿನ್ನದ ಪದಕದೊಂದಿಗೆ ಉತ್ತೀರ್ಣರಾದರು. ಸಹಪಾಠಿ ಗಂಡು ಹುಡುಗರು ಮುಷ್ಕರ ಹೂಡಿದ್ದಕ್ಕೆ ಪದವಿ ಮಾತ್ರಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕಾದ ಅವರ ಪ್ರಕರಣ ಆ ಕಾಲದಲ್ಲಿ ಹೆಂಗಸರಿಗಿದ್ದ ಘೋರ ಅಡೆತಡೆಗಳನ್ನು ಹೇಳುತ್ತದೆ. ಇದು ಇವರೆಲ್ಲರ ಕಿರು ಪರಿಚಯವಷ್ಟೇ. ಇವರ ಹೋರಾಟದ ಒಂದೊಂದು ಮಜಲಿನ ಬಗ್ಗೆ ತಿಳಿಯುತ್ತಾ ಹೋದರೆ, ನಾವು ಜೀವಿಸುತ್ತಿರುವ ಸುಖಿ ಜೀವನದ ಬಗ್ಗೆ ನಮಗೆ ನಾಚಿಕೆ ಎನಿಸುತ್ತದೆ. ಇವರುಗಳು ಹಾಕಿಕೊಟ್ಟ ಹಾದಿಯಲ್ಲಿ ಅಥವಾ ಇವರುಗಳಿಂದ ಸ್ಫೂರ್ತಿ ಪಡೆದು ನಂತರದ ದಿನಗಳಲ್ಲಿ ಭಾರತದಲ್ಲಿ ಸಾಕಷ್ಟು ಭಾರತೀಯ ಮತ್ತು ವಿದೇಶಿ ವೈದ್ಯ ಮಹಿಳೆಯರು ಕಾರ್ಯನಿರ್ವಹಿಸಿದರು. 7 ಇಡಾ ಸ್ಕಡ್ಡರ್. ಇವರುಗಳಲ್ಲಿ ಮುಖ್ಯವಾಗಿ ನೆನಪಾಗುತ್ತಾರೆ ಇಡಾ ಸ್ಕಡ್ಡರ್. 9 ಡಿಸೆಂಬರ್ 1870ರಲ್ಲಿ ಭಾರತದಲ್ಲಿದ್ದ ಬ್ರಿಟಿಷ್ ದಂಪತಿಗೆ ಜನಿಸಿದ ಇವರು ಭಾರತೀಯ ಮಹಿಳೆಯರು ವೈದ್ಯಕೀಯ ಚಿಕಿತ್ಸೆಯಿಲ್ಲದೆ ಅಸುನೀಗುತ್ತಿದ್ದುದನ್ನು ಕಂಡು, ಅಮೆರಿಕದ ಕಾರ್ನೆಲ್ ವೈದ್ಯಕೀಯ ಕಾಲೇಜಿನಲ್ಲಿ 1899ರಲ್ಲಿ ವೈದ್ಯಕೀಯ ಪದವಿ ಪಡೆದು ಭಾರತಕ್ಕೆ ಹಿಂತಿರುಗುತ್ತಾರೆ. 1900ರಲ್ಲಿ ಅಂದಿನ ಮದ್ರಾಸಿನಿಂದ 75 ಮೈಲಿ ದೂರವಿದ್ದ ವೆಲ್ಲೂರಿನಲ್ಲಿ ಚಿಕಿತ್ಸಾ ಕೇಂದ್ರವನ್ನು ತೆರೆಯುತ್ತಾರೆ. ಇವರು ಕನಿಷ್ಠ ಸಮಯದಲ್ಲಿಯೇ ಅತಿ ಹೆಚ್ಚು ಸ್ತ್ರೀ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದು, ಭಾರತದಲ್ಲಿ ಮಹಿಳಾ ವೈದ್ಯರ ಅಗತ್ಯವನ್ನು ಹೇಳಿತು. ನಂತರದ ದಿನಗಳಲ್ಲಿ 1918ರಲ್ಲಿ ಮೆಡಿಕಲ್ ಕಾಲೇಜು ತೆರೆದರು. ಇದು ಇಡಾ ಸ್ಕಡ್ಡರ್ ಸ್ಥಾಪಿಸಿದ ವೆಲ್ಲೂರಿನ ಆಸ್ಪತ್ರೆ ಬೆಳೆದು ವಿಶ್ವದ ದೊಡ್ಡ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ವಿವಾಹವಾಗದೆ ಜನಸೇವೆಗೆಂದೇ ಜೀವನವನ್ನು ಮುಡಿಪಾಗಿಟ್ಟ ಇಡಾ 1960ರ 23 ಮೇರಂದು ನಿಧನರಾಗುತ್ತಾರೆ. 89 ವರ್ಷಗಳ ಸಾರ್ಥಕ ಜೀವನ ನಡೆಸಿದ ಇಡಾ, ಮಹಿಳಾ ವೈದ್ಯರಿಗೆ ಸದಾ ಸ್ಫೂರ್ತಿಯ ಚಿಲುಮೆ.
ಇದು ಭಾರತದಲ್ಲಿ ವೈದ್ಯಕೀಯ ಸೇವೆ ಮಹಿಳೆಯರಿಗೂ ಸುಲಭವಾಗಿ ದೊರೆಯುತ್ತಿದೆ ಮತ್ತು ಮಹಿಳೆಯರು ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದರೆ ಅದಕ್ಕೆ ಈ ಎಲ್ಲ ಮಹಿಳಾ ವೈದ್ಯೆಯರ ಅಸಾಧಾರಣ ಪರಿಶ್ರಮ, ಧೈರ್ಯ, ಸ್ಥೈರ್ಯ ಮತ್ತು ಗಟ್ಟಿ ವ್ಯಕ್ತಿತ್ವವೇ ಮೂಲ ಕಾರಣ. ಇಂದು ಊಹಿಸಲು ಆಗದ ಯುಗದಲ್ಲಿ ಬದುಕಿದ್ದ ಇವರುಗಳು ಕಷ್ಟ ಪರಂಪರೆಯನ್ನು ಸಹಿಸಿಕೊಂಡು, ಸಾಮಾಜಿಕ ಕಟ್ಟುಪಾಡುಗಳ ಶಕ್ತಿಯುತ ಬೇಲಿಯನ್ನು ಹರಿದು ಮುಂದಡಿಯಿಟ್ಟಿದ್ದೇ ಮಹಿಳೆಯರಿಗೆ ಹೊಸ ಲೋಕದ ಬಾಗಿಲನ್ನು ತೆರೆಯಿತು. ರಾಷ್ಟ್ರೀಯ ವೈದ್ಯರ ದಿನದಂದು ವೈದ್ಯ ಲೋಕದ ಈ ಅದ್ಭುತ ಮಹಿಳಾ ಮಣಿಗಳನ್ನು ನೆನಪಿಸಿಕೊಳ್ಳದಿದ್ದರೆ ವೈದ್ಯರ ದಿನಾಚರಣೆ ಖಂಡಿತವಾಗಿ ಅಪೂರ್ಣವೆನಿಸುತ್ತದೆ. 4 ಅನುಭವ ಕಥನ ಸಂಚಾರಿಯಾಗಿದ್ದೇನ ಆ ಒಂದು ದಿನ. ಇದು ನನ್ನ ಪದವಿ ಕಾಲೇಜಿನ ಮೊದಲ ದಿನದ ನೈಜ ಅನುಭವ. ಆ ದಿನವನ್ನು ನೆನಪಿಸಿಕೊಂಡರೆ ಇಂದಿಗೂ ನಗು ಬರುತ್ತದೆ. ಇಡೀ ದಿನ ಕ್ಲಾಸ್ ರೂಮ್ ಹುಡುಕುವ ಸಲುವಾಗಿ ಸುತ್ತಾಡಿಕೊಂಡು ಸಮಯ ಕಳೆದೆ ಅಂತ. ಕಾಲೇಜಿನ ಒಂದು ದಿನ. ಈ ವಿಷಯದ ಕುರಿತು ನನ್ನ ಅನಿಸಿಕೆ, ಅನುಭವ, ಅಭಿಪ್ರಾಯಗಳನ್ನು ಬರೆಯಲು ಖುಷಿ ಎನಿಸಿದರೆ, ಮತ್ತೊಂದೆಡೆ ನನ್ನ ಕಾಲೇಜಿನ ಎಲ್ಲಾ ಕ್ಷಣಗಳು ಕವಿತೆಯ ಸಾಲುಗಳಂತೆ ನನ್ನ ಸ್ಮೃತಿಯಲ್ಲಿ ಸಾಗಿ ಹೋದವು. ಎಲ್ಲರಿಗೂ ಅವರ ಕಾಲೇಜು ದಿನಗಳು ಅಂದರೆ ನೆನಪಾಗೋದು ಕಾಲೇಜಿನ ಮೊದಲ ದಿನ, ಕೊನೆಯ ದಿನ, ವೆಲ್ಕಮ್ ಪಾರ್ಟಿ ಮತ್ತು ಸೆಂಡ್ ಆಫ್ ದಿನಗಳು ನೆನಪಿಗೆ ಬರುತ್ತೆ ಅಲ್ವಾ? ಆದರೆ ನನ್ನ ಕಾಲೇಜು ದಿನಗಳಲ್ಲಿ ನಾನು ನನ್ನ ಸ್ನೇಹಿತರು ಒಂದೆರಡು ಫಂಕ್ಷನ್ಸ್ ಅಟೆಂಡ್ ಮಾಡಿರುವುದು ಹೆಚ್ಚು. ನಾನು ಮೂಲತಃ ಹಳ್ಳಿಯ ಹುಡುಗಿ. ನನ್ನ ವಿದ್ಯಾಭ್ಯಾಸವೆಲ್ಲವನ್ನೂ ಸಿಟಿಯಲ್ಲಿಯೇ ಮುಗಿಸಿದೆನು. ಅದು ನನ್ನ ಡಿಗ್ರಿ ಕಾಲೇಜಿನ ಮೊದಲ ದಿನ. ಅದು ಆ ನಗರದ ಹೆಸರಾಂತ ಕಾಲೇಜು. ಆ ಕಾಲೇಜು ಒಂದು ಸಾಗರ ಎಂದೇ ಹೇಳಬಹುದು. 5,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವ ಕಾಲೇಜು. 3 ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಆ ದಿನ ಆ ವರ್ಷದ ಮೊದಲ ತರಗತಿಗಳು ಆರಂಭವಾಗಿದ್ದವು. ಇಡೀ ಸೆಮಿಸ್ಟರ್ನ ತರಗತಿಗಳ ಟೈಮ್ ಟೇಬಲ್ ಅನ್ನು ನೋಟಿಸ್ ಬೋರ್ಡ್ಗೆ ಹಾಕಿದ್ದರು. ಆ ದಿನ ಬೆಳಿಗ್ಗೆ ಹಾಸ್ಟೆಲಿಂದ ಕಾಲೇಜ್ ಕಡೆಗೆ ಒಬ್ಬಂಟಿಯಾಗಿ ಹೆಜ್ಜೆ ಹಾಕಿದೆ. ಅಲ್ಲಿ ಯಾರೂ ಪರಿಚಿತರೂ ಇರಲಿಲ್ಲ. ಕಾಲೇಜಿನ ಕ್ಯಾಂಪಸ್ ಒಳಗೆ ಕಾಲು ಇಟ್ಟ ಕೂಡಲೇ ಎಲ್ಲಿ ನೋಡಿದರೂ ವಿದ್ಯಾರ್ಥಿಗಳೇ ಇದ್ದರು. ಎಲ್ಲರೂ ಅವರವರ ತರಗತಿಗಳ ಟೈಮ್ ಟೇಬಲ್ ಬರೆದುಕೊಂಡು ಎಷ್ಟು ಗಂಟೆಗೆ ಯಾವ ತರಗತಿ ಯಾವ ಕೊಠಡಿ ಸಂಖ್ಯೆಯಲ್ಲಿ ಇದೆ ಎಂಬುದನ್ನು ನೋಡಿಕೊಂಡು ಅವರವರ ತರಗತಿಗಳಿಗೆ ಹೋಗುತ್ತಿದ್ದರು. ನಾನು ಕೂಡ ಎಲ್ಲರಂತೆ ನನ್ನ ಸಬ್ಜೆಕ್ಟ್ ಕಾಂಬಿನೇಷನ್ಗೆ ಹಾಕಿದ್ದ ತರಗತಿ ವೇಳಾಪಟ್ಟಿಯನ್ನು ತಿಳಿದುಕೊಂಡೆ. ಅದು ತುಂಬಾ ದೊಡ್ಡ ಕಾಲೇಜಾಗಿರುವ ಕಾರಣ ಪ್ರತಿ 1 ಗಂಟೆಗೆ ಒಮ್ಮೆ ಮುಂದಿನ ತರಗತಿಗೆ ಕೊಠಡಿಗಳನ್ನು ಬದಲಾಯಿಸಬೇಕಿತ್ತು. ಪ್ರತಿ 1 ಗಂಟೆಗೆ ಒಮ್ಮೆ ಕಾಲೇಜಿನ ಎಲ್ಲ ಕಡೆಗಳಲ್ಲಿಯೂ ಟ್ರಾಫಿಕ್ ಜಾಮ್ ಆಗುವ ಹಾಗೆ ವಿದ್ಯಾರ್ಥಿಗಳು ಒಂದು ಕೊಠಡಿಯಿಂದ ಮತ್ತೊಂದು ಕೊಠಡಿಗೆ ಹೋಗಲು ಎಲ್ಲ ಕಡೆಗಳಿಂದಲೂ ಜಮಾಯಿಸುತ್ತಿದ್ದರು. ತರಗತಿ ಮುಗಿಸಿ ಬರುತ್ತಿದ್ದ ಉಪನ್ಯಾಸಕರುಗಳು ಕೂಡ ಆ ನೂಕುನುಗ್ಗಲಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುತ್ತಿದ್ದರು. ಇದು ಆ ಕಾಲೇಜಿನ ಚಿತ್ರಣ. ನಾನು ನನ್ನ ತರಗತಿಯ ವೇಳಾಪಟ್ಟಿಯನ್ನು ಒಮ್ಮೆ ನೋಡಿಕೊಂಡೆ. ನನ್ನ ಮೊದಲ ತರಗತಿ 10 ಗಂಟೆಗೆ, ಕೊಠಡಿ ಸಂಖ್ಯೆ 36 ಅಂತ ಇತ್ತು. ನನ್ನ ಅಕ್ಕಪಕ್ಕದಲ್ಲಿ ಇದ್ದ ವಿದ್ಯಾರ್ಥಿಗಳನ್ನೊಮ್ಮೆ ಈ ಕೊಠಡಿ ಯಾವ ಕಡೆ ಇದೆ ಎಂದು ಕೇಳಿದೆ. ಎಲ್ಲರೂ ನಮಗೆ ಗೊತ್ತಿಲ್ಲ, ನಾವು ಈ ಕಾಲೇಜಿಗೆ ಹೊಸಬರು ಎಂದು ಹೇಳುತ್ತಿದ್ದರು. ಆಗ ನಾನು ಇಡೀ ಕಾಲೇಜನ್ನು ಸುತ್ತುತ್ತಾ ನನಗೆ ನಿಗದಿಪಡಿಸಿರುವ ಕೊಠಡಿ ಎಲ್ಲಿದೆ ಎಂದು ಹುಡುಕುತ್ತಾ ಹತ್ತಿರ 1 ಗಂಟೆ ಆಗಿ ಹೋಗಿತ್ತು. ಮತ್ತೆ ನಾನು ಅದೇ ಕೊಠಡಿಯನ್ನು ಹುಡುಕತೊಡಗಿದೆ. ಕೊನೆಗೂ ನಾನು ಆ ಕ್ಲಾಸ್ ರೂಮ್ ಎಲ್ಲಿದೆ ಎಂದು ಕಂಡು ಹಿಡಿಯಲು ಆಗಲೇ ಇಲ್ಲ. ನನ್ನ ತರಗತಿಯ ವೇಳಾಪಟ್ಟಿಯನ್ನು ಮತ್ತೊಮ್ಮೆ ನೋಡಿದಾಗ ಅಷ್ಟು ಹೊತ್ತಿಗೆ ಮಧ್ಯಾಹ್ನವಾಗಿತ್ತು. ಅವಧಿಗೆ ಆ ದಿನದ ಕೊನೆಯ ತರಗತಿ ಬೇರೊಂದು ಕೊಠಡಿಯಲ್ಲಿ ನಿಗದಿಯಾಗಿತ್ತು. ಕಷ್ಟಪಟ್ಟು ಆ ಕೊಠಡಿಯನ್ನು ಅರ್ಧ ಗಂಟೆಯ ನಂತರ ಹುಡುಕಿ ಹೋದರೆ ಅಲ್ಲಿ ಯಾರೂ ಇರಲಿಲ್ಲ. ಆ ಕ್ಲಾಸ್ ರೂಮಿನಲ್ಲಿ ಇದ್ದ 2 ವಿದ್ಯಾರ್ಥಿಗಳನ್ನು ವಿಚಾರಿಸಿದಾಗ ತಿಳಿಯಿತು, ಅವಧಿಗೆ ಆ ತರಗತಿಗೆ ತೆಗೆದುಕೊಳ್ಳಬೇಕಾದ ಉಪನ್ಯಾಸಕರು ರಜೆ ಹಾಕಿದ್ದಾರೆ ಅಂದರು. ದಿನವಿಡೀ ಕ್ಲಾಸ್ ರೂಮ್ ಹುಡುಕುತ್ತಲೇ ಆ ನನ್ನ ಮೊದಲ ಕಾಲೇಜು ದಿನವನ್ನು ಮುಗಿಸಿದೆನು. ಆ ದಿನ ನಾನು ಒಂದು ತರಗತಿಗೂ ಹಾಜರಾಗಿರಲಿಲ್ಲ. ಇದು ನನ್ನ ಕಾಲೇಜಿನ ಮೊದಲ ದಿನದ ನೆನಪು. ನಾನು ನನ್ನ ಕ್ಲಾಸ್ ರೂಮ್ ಹುಡುಕುವ ಸಂಚಾರಿಯಾಗಿ ಬಿಟ್ಟಿದ್ದೆನು. ಸಮಯಕ್ಕಾಗಿ ನಾವು ಕಾಯಬೇಕು. ಸಮಯ ನಮ್ಮನ್ನು ಕಾಯುವುದಿಲ್ಲ. ಧನ್ಯವಾದಗಳು. ರಚನೆ ರಾಣಿ ಟಿ. ಆರ್. ಮೈಸೂರು. ಕಾವ್ಯನಾಮ ಸ್ವರ. 5 ಕವನಗಳು. ಅ. ಹಾವಿನ ಹಾಡು. ಕವಿ ಪಂಜೆ ಮಂಗೇಶರಾವ್. ನಾಗರ ಹಾವೆ. ಹಾಗಳು ಹೂವೆ. ಬಾಗಿಲ ಬಿಳದಲ್ಲಿ ನಿನ್ನಯ ಢಾವೆ. ಕೈಗಳ ಮುಗಿವೆ
ಹಾಲನ್ನೀವೆ ಬಾ 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 ಬಾ. ಹಳದಿಯ ಹೆಡೆಯನ್ನು ಬಿಚ್ಚು ಬೇಗ. ಹೊಳಹಿನ ಹೊಂದಲೆ ತೂಗೋ, ನಾಗ. ಕೊಳಲನ್ನೂದುವೆ ಲಾಲಿಸು ರಾಗ. ನೀ 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 ನೀ. ಎಲೆ ನಾಗಣ್ಣ, ಹೇಳೆಲೋ ನಿನ್ನ ತಲೆಯಲ್ಲಿ ರನ್ನವಿಹ ನಿಜವನ್ನ. ಬಳುಬಿಡವಗೆ ಕೊಪ್ಪರಿಗೆಯ ಚಿನ್ನ ತಾ 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 ತಾ. ಬರಿ ಮೈ ತನ್ನಗೆ, ನಡಲಿ ಬಿಸಿ ಹಗೆ, ಎರಡೆಳೆ ನಾಲಗೆ ಇದ್ದರೂ ಸುಮ್ಮಗೆ. ಎರಗುವೆ ನಿನಗೆ, ಈಗಲೇ ಹೊರಗೆ ಪೋ 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 ಪೋ. ಆ ಪಂಚಮಿ ಹಬ್ಬ ಕವಿ ಬೆಟ್ಟಗೇರಿ ಕೃಷ್ಣ ಶರ್ಮಾ. ಪಂಚಮಿ ಹಬ್ಬ ಉಳಿತವ್ವ ದಿನ ನಾಕ ಅನ್ನ ಬರಲಿಲ್ಲ ಯಾಕೋ ಕರಿಲಾಕ. ನಮ್ಮ ತವರೂರು ಗೋಕುಲ ನಗರ ಮನಿಯೆಂಥಾದ ರಾಜ ಮಂದಿರ ನಮ್ಮ ಅಣ್ಣಯ್ಯ ದೊಡ್ಡ ಸಾವಕಾರ ಹ್ಯಾಂಗಾದೀತ ತಂಗಿನ್ನ ಮರಿಯಾಕ ಅನ್ನ ಬರಲಿಲ್ಲ ಯಾಕೋ ಕರಿಲಾಕ. ನಮ್ಮ ತವರೀಲಿ ಪಂಚಮಿ ಭಾರಿ ಮಣದ ತುಂಬ ಬಚ್ಚಲ ಕೊಬ್ಬರಿ ಅಳ್ಳು ಅವಲಕ್ಕಿ ತಂಬಿಟ್ಟು ಸೂರಿ ನಾನು ತಿನುವಾಕಿ ಬಂದ್ ಹಾಂಗ ಮನಕ ಅನ್ನ ಬರಲಿಲ್ಲ ಯಾಕೋ ಕರಿಲಾಕ. ಆರು ಬೆರಗು ಮಿಂಚು, ವಿದ್ಯುಲ್ಲತೆಗಳ ವಿಸ್ಮಯ ಲೋಕ. ವೇಗಕ್ಕೆ, ಶಕ್ತಿಗೆ, ಪ್ರಖರತೆಗೆ ರೂಪಕವಾಗಿ ಬಳಕೆಯಾಗುವ ಮಿಂಚು, ಪ್ರಕೃತಿಯ ಸಹಜ ಪ್ರಕ್ರಿಯೆ. ಅಪಾರ ವಿಸ್ಮಯಗಳನ್ನು ಅಡಗಿಸಿಟ್ಟುಕೊಂಡಿರುವ ಈ ಮಿಂಚಿನ ಬಳ್ಳಿಯ ಕುರಿತ ಆಸಕ್ತಿದಾಯಕ ಸಂಗತಿಗಳು ಇಲ್ಲಿವೆ. ಘನೀಕೃತಗೊಂಡ ನೀರಿನಿಂದ ರೂಪುಗೊಳ್ಳುವ ಮೋಡಗಳು ಒಂದಕ್ಕೊಂದು ಘರ್ಷಣೆಯಾದಾಗ ಅಥವಾ ಗಾಳಿಯಲ್ಲಿ ಚಲಿಸುತ್ತಲೇ ಪರಸ್ಪರ ಡಿಕ್ಕಿಯಾದಾಗ ಬೃಹತ್ ಪ್ರಮಾಣದಲ್ಲಿ ವಿದ್ಯುದಾವೇಶ ಸೃಷ್ಟಿಯಾಗುತ್ತದೆ. ಈ ಮೋಡಗಳು ಧನಾತ್ಮಕ ಹಾಗೂ ಋಣಾತ್ಮಕ ವಿದ್ಯುದಾವೇಶದಿಂದ ತುಂಬಿಕೊಳ್ಳುತ್ತವೆ. ಮೋಡಗಳ ಮೇಲಿನ ಭಾಗವು ಧನಾತ್ಮಕವಾಗಿದ್ದರೆ, ಕೆಳಗೆ ಅಥವಾ ಮಧ್ಯಭಾಗವು ಋಣಾತ್ಮಕವಾಗಿ ಚಾರ್ಜ್ ಆಗಿರುತ್ತದೆ. ಮೋಡಗಳ ನಡುವೆ ಈ ಎರಡು ವಿರುದ್ಧ ಭಾಗಗಳು ಪರಸ್ಪರ ಮುಖಾಮುಖಿಯಾದಾಗ ಬೆಳ್ಳಿಯಂಥ ಪ್ರಕಾಶಮಾನ ಬೆಳಕಿನ ರೇಖೆಗಳು ಪ್ರತಿಫಲಿಸುತ್ತವೆ. ವಾಯುಮಂಡಲದಲ್ಲಿ ವಿದ್ಯುತ್ ಶಕ್ತಿ ಬಿಡುಗಡೆಯಾಗುವ ಪ್ರಕ್ರಿಯೆಯನ್ನೇ ಸರಳವಾಗಿ ಮಿಂಚು ಎಂದು ವ್ಯಾಖ್ಯಾನಿಸಬಹುದು. ಮೋಡಗಳ ನಡುವಿನ ಘರ್ಷಣೆಯಿಂದ ಉಂಟಾಗುವ ವಿದ್ಯುತ್ ಪ್ರವಾಹವು ಮಿಂಚಿನ ಸೃಷ್ಟಿಗೆ ಕಾರಣ. ಮಿಂಚುಗಳು ಪ್ರಕೃತಿಯ ವರದಾನ. ಆಕಾಶದಲ್ಲಿ ವಿದ್ಯುತ್ ಸಂಘರ್ಷ ನಡೆದಾಗ ವಾತಾವರಣದ ಆಮ್ಲಜನಕ ಮತ್ತು ಸಾರಜನಕದ ಅಣುಗಳು ಒಡೆದು ಹೋಳಾಗುತ್ತವೆ. ಅದರಿಂದ ಓಝೋನ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಎಂಬ ಎರಡು ಅನಿಲಗಳು ಉತ್ಪನ್ನವಾಗಿ ಓಝೋನ್ ಮೇಲಕ್ಕೇರಿ, ಆಕಾಶದಾಚೆಗೆ ಹೋಗಿ ಭೂಮಂಡಲಕ್ಕೆ ರಕ್ಷಕವಚವಾಗುತ್ತದೆ. ಇತ್ತ ನೈಟ್ರೋಜನ್ ಆಕ್ಸೈಡ್ ಭೂಮಿಗೆ ಇಳಿದು, ಇಲ್ಲಿನ ಸಸ್ಯ ಮತ್ತು ಶಿಲೀಂಧ್ರಗಳಿಗೆ ಸಾರಜನಕದ ರಸಗೊಬ್ಬರವಾಗುತ್ತದೆ. ಹಾಗಾಗಿ ಗಿಡ ಮರಗಳು ಹಸುರಾಗುತ್ತವೆ. ಮಿಂಚನ್ನು ಹೆಚ್ಚಾಗಿ ಬಿಳಿ ಬಣ್ಣದಲ್ಲಿ ಕಂಡಿರುತ್ತೇವೆ. ಆದರೆ ಮಿಂಚು ಕಾಮನ ಬಿಲ್ಲಿನ ಯಾವುದೇ ಬಣ್ಣವನ್ನು ಪ್ರತಿಫಲಿಸಬಹುದು. ಕೆಂಪು ಬಣ್ಣದಿಂದ ಹಿಡಿದು ನೇರಳೆ ಬಣ್ಣದವರೆಗೂ ಮಿಂಚು ಗೋಚರಿಸಬಲ್ಲದು. ವಾತಾವರಣವನ್ನು ಅವಲಂಬಿಸಿ ಮಿಂಚಿನ ಬಣ್ಣ ಪ್ರತಿಫಲಿಸುತ್ತದೆ. ವಾತಾವರಣದಲ್ಲಿನ ನೈಟ್ರೋಜನ್ ಅಥವಾ ಆಮ್ಲಜನಕದ ಅಂಶಗಳು ಮಿಂಚಿನ ಬೆಳಕು ವಿವಿಧ ಬಣ್ಣಗಳಲ್ಲಿ ಪ್ರತಿಫಲಿಸಲು ಕಾರಣ. ಮಿಂಚಿನ ಜೊತೆಗೆ ಕಾಮನ ಬಿಲ್ಲು ಗೋಚರಿಸುವ ವಿಶಿಷ್ಟ ವಿದ್ಯಮಾನ ಬಲು ಅಪರೂಪ. ಈ ಸಂಗತಿ ಗೋಚರಿಸಲು ಒಂದು ನಿರ್ದಿಷ್ಟ ವಾತಾವರಣ ಸೃಷ್ಟಿಯಾಗಬೇಕು. ಗಾಳಿಯಲ್ಲಿನ ನೀರಿನ ಕಣಗಳು, ಬೆಳಕು ಹಾಗೂ ವಾತಾವರಣದ ಸಂಗತಿಗಳನ್ನು ಒಳಗೊಂಡ ಈ ರೈನ್ಬೋ ಮಿಂಚು ಸಂಭವಿಸುವುದು ವಿರಳಾತಿ ವಿರಳ ಎನ್ನುತ್ತದೆ ವಿಜ್ಞಾನ. ಮೋಡದೊಳಗಿನ ಮಿಂಚು, ಮೋಡಗಳ ನಡುವಿನ ಮಿಂಚು, ಮೋಡ ಭೂಮಿಯ ಮೇಲ್ಮೈ ನಡುವಿನ ಮಿಂಚು ಹೀಗೆ ಮೂರು ಮುಖ್ಯ ವಿಧಗಳಲ್ಲಿ ಮಿಂಚುಗಳು ಸಂಭವಿಸುತ್ತವೆ. ಇನ್ನಿತರ ವಿಧಗಳೆಂದರೆ ಕ್ಲೌಡ್ ಟು ಗ್ರೌಂಡ್ ಲೈಟ್ನಿಂಗ್, ಕ್ಲೌಡ್ ಟು ಏರ್ ಲೈಟ್ನಿಂಗ್, ಗ್ರೌಂಡ್ ಟು ಕ್ಲೌಡ್ ಲೈಟ್ನಿಂಗ್, ಇಂಟ್ರಾ ಕ್ಲೌಡ್ ಲೈಟ್ನಿಂಗ್ ಮತ್ತು ಕ್ಲೌಡ್ ಟು ಕ್ಲೌಡ್ ಲೈಟ್ನಿಂಗ್. 1977ರಲ್ಲಿ ಸೂಪರ್ ಬೋಲ್ಟ್ ಎಂಬ ಪದ ಸೃಷ್ಟಿಯಾಯಿತು. ಈಶಾನ್ಯ ಅಟ್ಲಾಂಟಿಕ್ ಸಮುದ್ರ, ಮೆಡಿಟರೇನಿಯನ್ ಸಮುದ್ರ ಹಾಗೂ ಆಲ್ಟಿಪ್ಲಾನೋ ಪ್ರಬಲವಾಗಿರುವ ಸೂಪರ್ ಬೋಲ್ಟ್ಗಳನ್ನು ಪಡೆಯುವ ಮೂರು ಪ್ರಮುಖ ಪ್ರದೇಶಗಳು. ಮಿಂಚಿನ ಬಗೆಗಿನ ಅಧ್ಯಯನವನ್ನು ಪುಲ್ಮಿನಾಲಜಿ ಎಂದು ಕರೆಯುತ್ತಾರೆ. ಮಿಂಚಿನ ಅಧ್ಯಯನ ನಡೆಸಿದ ವಿಜ್ಞಾನಿಯನ್ನು ಪುಲ್ಮಿನಾಲಜಿಸ್ಟ್ ಎನ್ನುತ್ತಾರೆ. ಮೋಡಗಳ ತಳದಲ್ಲಿ ಅಡ್ಡಡ್ಡಲಾಗಿ ಉದ್ದವಾಗಿ ಚಲಿಸುವ ಮಿಂಚಿನ ಬಳ್ಳಿಗಳನ್ನು ಸ್ಪೈಡರ್ ಲೈಟ್ನಿಂಗ್ ಎಂದು ಕರೆಯಲಾಗುತ್ತದೆ. ಒಂದು ಮಿಂಚಿನ ಸರಾಸರಿ ಅವಧಿ 30 ಮೈಕ್ರೋಸೆಕೆಂಡ್. ಒಂದು ಸಾಮಾನ್ಯ ಮಿಂಚಿನ ಉದ್ದ 2.3 ಮೈಲಿ. ಬುಲೆಟ್ಗಿಂತ 30,000 ಪಟ್ಟು ಹೆಚ್ಚಿನ ವೇಗ ಮಿಂಚಿನದ್ದು. 3 ಪ್ರತಿ ಸೆಕೆಂಡ್ಗೆ 40 ಕೋಲ್ ಮಿಂಚುಗಳು ಜಗತ್ತಿನ ಒಂದಲ್ಲ ಒಂದು ಕಡೆ ಕಾಣಿಸಿಕೊಳ್ಳುತ್ತವೆ. ಪ್ರತಿದಿನ ಸುಮಾರು 30 ಲಕ್ಷ ಮಿಂಚುಗಳು ಜಗತ್ತಿನಾದ್ಯಂತ ಮೂಡಿ ಮರೆಯಾಗುತ್ತವೆ.
4. ಮಿಂಚಿನ ಬಳ್ಳಿಯ ಶಾಖ ಸೂರ್ಯನ ಮೇಲ್ಮೈಗಿಂತ 5 ಪಟ್ಟು ಹೆಚ್ಚು ಬಿಸಿಯಾಗಿರುತ್ತದೆ. ಒಂದು ಮಿಂಚು ತಲುಪುವ ಗರಿಷ್ಠ ಶಾಖ 54,000 ಡಿಗ್ರಿ ಫ್ಯಾರನ್ಹೀಟ್. 5 ಮಿಂಚಿನಿಂದ ಹೊಮ್ಮುವ ಬೆಳಕು ಪ್ರವಹಿಸಬಲ್ಲ ವೇಗ 66,000,000 mph. ಮಿಂಚಿನ ವೇಗ 1,86,000 mph. 6. ಮಿಂಚಿನ ಬೆಳಕಿನ ಪ್ರಾಬಲ್ಯ 300 ಮಿಲಿಯನ್ ವೋಲ್ಟ್ಸ್ 30,000 mph. 7. ದಕ್ಷಿಣ ಅಮೆರಿಕದ ವೆನಿಜುವೆಲಾ ದೇಶದ ಕತಾಟುಂಬೋ ಸಾಂದ್ರ ಸಿಡಿಲು ಮಿಂಚಿನ ತಾಣ. ಇಲ್ಲಿ ನಿಮಿಷಕ್ಕೆ 40, 50, ಕೆಲವೊಮ್ಮೆ 150 ಬಾರಿ ರಾತ್ರಿ ಇಡೀ ಮಿಂಚಿನ ಬಳ್ಳಿ ಮೂಡುತ್ತಿರುತ್ತದೆ. ವರ್ಷಕ್ಕೆ ಕಡೆ ಪಕ್ಷ 240 ರಾತ್ರಿಗಳಲ್ಲಿ ಇಲ್ಲಿ ಮಿಂಚು ಸಂಭವಿಸುತ್ತಿರುತ್ತದೆ. ಇದು ಗಿನ್ನೆಸ್ ದಾಖಲೆಯಲ್ಲೂ ಸೇರಿದ್ದು, ಇಡೀ ಪ್ರದೇಶವನ್ನು ವಿಶ್ವ ಪರಂಪರೆಯ ತಾಣ ಎಂದು ಯುನೆಸ್ಕೋ ಸಂಸ್ಥೆ ಗುರುತಿಸಿದೆ. 8 ಹೆಲಿಕಾಪ್ಟರ್ಗಳು ಕೂಡ ಮಿಂಚು ಹುಟ್ಟಲು ಕಾರಣವಾಗುತ್ತವೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ಈಚಿನ ಸಂಶೋಧನೆ ತಿಳಿಸಿದೆ. ಹಾರುವಾಗ ಹೆಲಿಕಾಪ್ಟರ್ಗಳಿಗೆ ಋಣಾತ್ಮಕ ವಿದ್ಯುದಾವೇಶ ಹೆಚ್ಚಾಗಿದ್ದು, ಮೋಡಗಳ ಧನಾತ್ಮಕ ವಿದ್ಯುದಾವೇಶಕ್ಕೆ ಸಂಪರ್ಕಿಸಿದಾಗ ಮಿಂಚು ಸೃಷ್ಟಿಯಾಗುವ ಸಾಧ್ಯತೆ ಇರುವುದಾಗಿ ತಿಳಿಸಿದೆ. 7. ಪಾಲನೆ ಪೋಷಣೆ ಬುದ್ಧಿ ಮಾತು ಕೇಳಿ ಮುದ್ದು ಮಕ್ಕಳೇ. ಕಾಲಕ್ಕೆ ತಕ್ಕಂತೆ ಮಕ್ಕಳಿಗೆ ಹೇಳಬೇಕಾದ ಕಿವಿ ಮಾತುಗಳು ಬದಲಾಗಿವೆ. ಮಕ್ಕಳಿಗೆ ಹೆತ್ತವರು ಹೇಳಲೇಬೇಕಾದ ಬುದ್ಧಿ ಮಾತುಗಳಲ್ಲಿ ಏನೇನಿರಬೇಕು ಎನ್ನುವುದನ್ನು ತಿಳಿಯೋಣ. ಒಂದು ಕಾಲದಲ್ಲಿ ಶಾಲೆಗೆ ಹೋಗುವ ಮಕ್ಕಳಿಗೆ ಹೆತ್ತವರು ಚೆನ್ನಾಗಿ ಓದು, ಪಾಠಗಳನ್ನು ಗಮನವಿಟ್ಟು ಕೇಳು, ಎಲ್ಲ ನೋಟ್ಸ್ ಅನ್ನು ಸರಿಯಾಗಿ ಬರೆದುಕೊಂಡು ಬಾ, ಬೇರೆಯವರ ಜೊತೆ ಜಗಳ ಮಾಡಬೇಡ ಎಂದೆಲ್ಲ ಉಪದೇಶ ಕೊಟ್ಟು ಕಳುಹಿಸುತ್ತಿದ್ದರು. ಈಗ ಇನ್ನೊಂದಷ್ಟು ವಿಷಯಗಳನ್ನು ಅವರಿಗೆ ಹೇಳಿಕೊಡಬೇಕಾಗಿದೆ. ನಿಮ್ಮ ಮಕ್ಕಳಿನ್ನೂ ಚಿಕ್ಕವರಿದ್ದು ಈಗಷ್ಟೇ ಶಾಲೆಗೆ ಹೋಗತೊಡಗಿದ್ದರೆ ಅವರಿಗೆ ಶಾಲೆಗೆ ಕಳಿಸುವ ಮುನ್ನ ಅವರ ಹೆಸರು, ತಂದೆ ತಾಯಿಯ ಹೆಸರಿನ ಜೊತೆಗೆ ಹೆತ್ತವರ ದೂರವಾಣಿ ಸಂಖ್ಯೆ ಬಾಯಿಪಾಠ ಮಾಡಿಸಿ. ಮಕ್ಕಳು ಆಕಸ್ಮಿಕವಾಗಿ ತಪ್ಪಿಸಿಕೊಂಡರೆ ಕಳೆದು ಹೋದರೆ ಅವರು ಹೆತ್ತವರನ್ನು ತಲುಪಲು ಇದು ಸಹಕಾರಿ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲಾಗುತ್ತಿರುವ ದೌರ್ಜನ್ಯ ಹೆತ್ತವರನ್ನು ಕಂಗೆಡಿಸಿಬಿಟ್ಟಿದೆ. ಏನೂ ಅರಿಯದ ಮುಗ್ಧ ಮಕ್ಕಳೇ ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾಗುತ್ತಿರುವುದು ಅತ್ಯಂತ ಕಳವಳಕಾರಿ. ಹೀಗಾಗಿ ಮಕ್ಕಳಿಗೆ ಗುಡ್ ಟಚ್, ಬ್ಯಾಡ್ ಟಚ್ಗಳ ಬಗ್ಗೆ ತಿಳಿ ಹೇಳಿ. ಇದರ ಬಗ್ಗೆ ಅರಿವು ಮೂಡಿಸುವ ಸಾಕಷ್ಟು ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಲಭ್ಯವಿವೆ. ಅವುಗಳ ಸಹಾಯದಿಂದ ಮಕ್ಕಳಿಗೆ ಒಳ್ಳೆಯ ಮತ್ತು ಕೆಟ್ಟ ಸ್ಪರ್ಶಗಳ ಬಗ್ಗೆ ಅರಿವು ಮೂಡಿಸಬೇಕು. ಹೆಣ್ಣು ಮಕ್ಕಳು ಇತ್ತೀಚೆಗೆ ಬಹಳ ಚಿಕ್ಕ ವಯಸ್ಸಿಗೆ ಋತುಮತಿಯಾಗುತ್ತಿದ್ದಾರೆ. ಈ ಬಗ್ಗೆ ಅರಿವಿರದ ಮಕ್ಕಳು ಮೊದಲ ಸಲ ಮುಟ್ಟಾದಾಗ ಗಾಬರಿಯಾಗುವುದು ಸಹಜ ಮತ್ತು ಕೆಲವು ಹುಡುಗಿಯರು ಒಂದು ರೀತಿಯ ಕೀಳರಿಮೆ, ಕಿರಿಕಿರಿ ಅನುಭವಿಸುತ್ತಾರೆ. ಹೀಗಾಗಿ ತಾಯಂದಿರು ತಮ್ಮ ಹೆಣ್ಣು ಮಕ್ಕಳಿಗೆ ಋತುಚಕ್ರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ನೀಡಿ ಇದು ತೀರಾ ಸಹಜ ಪ್ರಕ್ರಿಯೆ, ಗಾಬರಿಯಾಗುವ ಅಗತ್ಯವಿಲ್ಲ ಎಂದು ತಿಳಿ ಹೇಳುವ ಮೂಲಕ ಅವರಲ್ಲಿ ಆತ್ಮವಿಶ್ವಾಸ ಬೆಳೆಸಬೇಕು. ಹಾಗೆಯೇ ಈ ಸಮಯದಲ್ಲಿ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಲು ಸಲಹೆ ನೀಡಬೇಕು. ನೀತಿ ಪಾಠ ಎನ್ನುವುದು ಕೇವಲ ಹೆಣ್ಣು ಮಕ್ಕಳಿಗೆ ಸೀಮಿತವಾಗಿರಬಾರದು. ಗಂಡು ಮಕ್ಕಳಿಗೆ ಹುಡುಗಿಯರೊಂದಿಗೆ ಗೌರವದಿಂದ ನಡೆದುಕೊಳ್ಳುವುದನ್ನು ಕಲಿಸಿ. ಕೆಲವು ಹೆತ್ತವರು ತಮ್ಮ ಮಗ ಹುಡುಗಿಯರನ್ನು ಚುಡಾಯಿಸುವುದನ್ನು, ಗೋಳು ಹೊಯ್ದುಕೊಳ್ಳುವುದನ್ನು, ಕೆಟ್ಟ ದೃಷ್ಟಿಯಿಂದ ನೋಡುವುದನ್ನು ನೋಡಿಯೂ ಇದು ಹುಡುಗು ಬುದ್ಧಿ ಎಂದು ಸುಮ್ಮನಿರುತ್ತಾರೆ. ಇಂತಹ ನಿರ್ಲಕ್ಷ್ಯ ಧೋರಣೆ ಮುಂದೆ ಒಬ್ಬ ಸಮಾಜ ವಿರೋಧಿ ವ್ಯಕ್ತಿಯನ್ನು ಸೃಷ್ಟಿಸಬಹುದು. ಹೀಗಾಗಿ ಹುಡುಗಿಯರೆಡೆಗೆ ಗಂಡು ಮಕ್ಕಳು ಅಸಹಜ ನಡವಳಿಕೆ ತೋರಿದರೆ ಎಳವೆಯಲ್ಲೇ ಬುದ್ಧಿ ಹೇಳಿ ಅವರನ್ನು ಸರಿದಾರಿಗೆ ತನ್ನಿ. ಪ್ರತಿದಿನವೂ ಮಗು ಶಾಲೆ ಅಥವಾ ಹೊರಗೆಲ್ಲಾದರೂ ಆಟವಾಡಿ ಬಂದ ನಂತರ ಅಲ್ಲಿ ಏನೇನಾಯಿತು ಎಂದು ಆತ್ಮೀಯವಾಗಿ ಕೇಳಿ. ನಿಮ್ಮ ಕೆಳುವಿಕೆ ಸಹಜವಾಗಿರಲಿ. ನೀವು ಗದರಿ ಕೇಳಿದರೆ ಮಗು ಭಯಪಟ್ಟು ವಿಷಯಗಳನ್ನು ಮುಚ್ಚಿಡುವ ಸಾಧ್ಯತೆಯೇ ಹೆಚ್ಚು. ಅಪರಿಚಿತ ವ್ಯಕ್ತಿಗಳು ಕೊಡುವ ಚಾಕೊಲೇಟ್, ತಿಂಡಿ ಇತ್ಯಾದಿಗಳನ್ನು ನಿರಾಕರಿಸುವಂತೆ ಮೊದಲೇ ಎಚ್ಚರಿಕೆ ಕೊಡಿ. ಒಮ್ಮೊಮ್ಮೆ ಪರಿಚಿತರು ಕೊಟ್ಟ ವಸ್ತುಗಳನ್ನು ಕೂಡ ಮನೆಗೆ ಬಂದೇ ತಿನ್ನಲು ಹೇಳಿ. ಇತ್ತೀಚಿನ ದಿನಗಳಲ್ಲಿ ಕೆಲವರು ತಮ್ಮ ಸಹಪಾಠಿಗಳನ್ನು ವಿನಾಕಾರಣ ಗೋಳು ಹೊಯ್ದುಕೊಳ್ಳುವುದು, ಹೊಡೆಯುವುದು, ರ್ಯಾಗಿಂಗ್, ಬುಲಿಯಿಂಗ್ ಇತ್ಯಾದಿಗಳನ್ನು ಮಾಡಿ ವಿಕೃತ ಆನಂದ ಪಡುವುದು ಮಾಮೂಲಾಗಿಬಿಟ್ಟಿದೆ. ಕೆಲವು ಮಕ್ಕಳು ಇಂತಹ ವಿಷಯಗಳನ್ನು ಮನೆಯಲ್ಲಿ ಹೇಳದೆ ಒಳಗೊಳಗೆ ನುಂಗಿಕೊಂಡು ಸಮಸ್ಯೆ ಗಂಭೀರವಾದಾಗ ಅದು ಹೆತ್ತವರ ಅರಿವಿಗೆ ಬರುತ್ತದೆ.
ಅಷ್ಟೊತ್ತಿಗೆ ಅದು ಇನ್ನೇನಾದರೂ ಅನಾಹುತಕ್ಕೆ ಕಾರಣವಾಗಬಹುದು. ಹೀಗಾಗಿ ಮಕ್ಕಳನ್ನು ಪ್ರತಿನಿತ್ಯ ಗಮನಿಸುತ್ತಿರಬೇಕು. ಮಕ್ಕಳು ಸಹಜವಾಗಿರದೆ ಮಂಕಾಗಿದ್ದರೆ, ರಾತ್ರಿ ಕನಸಲ್ಲಿ ಬೆಚ್ಚಿ ಬೀಳುತ್ತಿದ್ದರೆ, ಶಾಲೆಗೆ ಹೋಗಲು ಹಿಂಜರಿದರೆ ಮಗು ಯಾವುದೋ ಹೇಳಿಕೊಳ್ಳಲಾರದ ಸಮಸ್ಯೆಯಿಂದ ಬಳಲುತ್ತಿದೆ ಎಂದೇ ಅರ್ಥ. ಈ ಬಗ್ಗೆ ಮಕ್ಕಳೊಂದಿಗೆ ಮಾತಾಡಿ ತಿಳಿದುಕೊಳ್ಳಿ. ಶಾಲೆಯ ಟೀಚರ್ ಅಥವಾ ಸಹಪಾಠಿಗಳಿಂದಲೂ ತಿಳಿಯಬಹುದು. ಸಮಸ್ಯೆ ಗಂಭೀರವಾಗಿದ್ದರೆ ಆಪ್ತ ಸಮಾಲೋಚಕರನ್ನು ಅಥವಾ ಚೈಲ್ಡ್ ಸೈಕಾಲಜಿಸ್ಟ್ ಅವರನ್ನು ಭೇಟಿಯಾಗಿ. ಕೆಲವು ಮಕ್ಕಳು ಅಂತರ್ಮುಖಿಗಳಾಗಿರುತ್ತಾರೆ. ಯಾರೊಡನೆಯೂ ಬೆರೆಯದ ಇಂತಹ ಮಕ್ಕಳ ಶಾಲೆಯ ನೋಟ್ಪುಸ್ತಕಗಳನ್ನು ಪರಿಶೀಲಿಸಿ. ಕೆಲವೊಮ್ಮೆ ಕೊನೆಯ ಪುಟದಲ್ಲಿ ಅವರು ಗೀಚಿದ್ದು, ಬಿಡಿಸಿದ ಚಿತ್ರಗಳು ಅವರ ಮಾನಸಿಕ ತುಮುಲಗಳನ್ನು ತೆರೆದಿಡುತ್ತವೆ. ಮಕ್ಕಳಿಗೆ ಹೆತ್ತವರ ಸಂಪರ್ಕ ಸಂಖ್ಯೆಯ ಜೊತೆಗೆ ಮಕ್ಕಳ ಸಹಾಯವಾಣಿ, ಪೊಲೀಸ್ ಮತ್ತು ಅಗ್ನಿಶಾಮಕ ದಳದ ಸಂಖ್ಯೆ ಗೊತ್ತಿದ್ದರೆ ಇನ್ನೂ ಒಳ್ಳೆಯದು. ಹಾಗೆಯೇ ಸಣ್ಣ ಪುಟ್ಟ ಪ್ರಥಮ ಚಿಕಿತ್ಸೆಯ ಬಗ್ಗೆ ಕೂಡ ತಿಳಿ ಹೇಳಿ. ನೆನಪಿರಲಿ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರುವಾರ. ಹೀಗಾಗಿ ಈ ಅಗತ್ಯ ಪಾಠಗಳನ್ನು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಹೇಳಿಕೊಡಿ. 8 ಹಸುರು ಪ್ರೀತಿ ಸುಂದರ ಕೈತೋಟಕ್ಕೆ ಸಪ್ತಸೂತ್ರ. ಪುಟ್ಟದೊಂದು ಕೈತೋಟವಿರಬೇಕು, ತಾವೇ ಬೆಳೆದ ಸೊಪ್ಪು ತರಕಾರಿ ತಿನ್ನಬೇಕೆಂಬುದು ಹಲವರ ಆಸೆ. ಆದರೆ ಸೂಕ್ತ ಮಾಹಿತಿ ಕೊರತೆ ಆ ಕನಸನ್ನು ದೂರವುಳಿಸಿರುತ್ತದೆ. ಅಂಥವರಿಗೆ ಕೆಲವು ಸಲಹೆಗಳು. ಕೈಗೆಟುಕುವ ತೋಟವೋ ಕೈಯಷ್ಟಗಳ ತೋಟವೋ, ಕೈತೋಟ ಎಂಬುದು ಸಾಕಷ್ಟು ಹಳ್ಳಿಗರು, ಪಟ್ಟಣಿಗರ ಆಸೆ ಕನಸು. ಇದೇ ಆಸಕ್ತಿಯ ಪರಿಣಾಮ ಹಿತ್ತಲಿಗೆ ಮೀಸಲಾಗಿದ್ದ ಕೈತೋಟ ಇಂದು ತರಸಿವರೆಗೂ ಬಂದಿದೆ. ಇದೊಂದು ಕಲೆ, ಇದೊಂದು ವಿಜ್ಞಾನ, ಇದೊಂದು ಹವ್ಯಾಸ, ಇದೊಂದು ಹುಚ್ಚು. ನಾವೇ ಬೆಳೆದ ತಾಜಾ ಪೌಷ್ಟಿಕ ಆಹಾರ ನಮ್ಮ ಹೊಟ್ಟೆ ಸೇರುವುದೆಂದರೆ ಸೌಭಾಗ್ಯವೇ. ಆದರೆ ಮನೆ ಬಳಕೆಗೆ ಬೇಕಾಗುವ ತರಕಾರಿ, ಹೂವು, ಕೆಲ ಔಷಧೀಯ ಸಸ್ಯಗಳು, ಮೂಲಿಕೆಗಳು, ಹಣ್ಣು, ಹೀಗೆ ತರಹೇವಾರಿ ಬೆಳೆಗಳ ಕೈತೋಟದ ನಿರ್ವಹಣೆ ಏನೂ ಸುಲಭವಲ್ಲ. ಶ್ರಮ, ಶ್ರದ್ಧೆ, ಸಮಯ ಬೇಡುವ ಫುಲ್ ಟೈಮ್ ಜಾಬ್ ಸೈ. ಆದರೂ ಇದರ ಗಮ್ಮತ್ತೇ ಬೇರೆ. ಈಗಾಗಲೇ ಕೈತೋಟವನ್ನು ನಿರ್ವಹಿಸುತ್ತಿರುವವರು, ಇನ್ನು ಮುಂದೆ ಕೈತೋಟದ ಯೋಜನೆ ಹಾಕಿಕೊಂಡವರಿಗೆ ಇಲ್ಲಿದೆ ಕೆಲವು ಟಿಪ್ಸ್. 1. ಬೀಜಗಳ ಆಯ್ಕೆ ಹೇಗಿರಬೇಕು? ಆಸಕ್ತಿಯಿಂದ ಬೀಜ ಹೊಕ್ಕಿ ಮೊಳಕೆ ಒಡೆಯುತ್ತವೆ ಎಂದು ತಿಂಗಳು ಪೂರ್ತಿ ಕಾದು ಬೇಸರಗೊಂಡ ಅನುಭವ ನಮ್ಮೆಲ್ಲರದ್ದೂ ಆಗಿರುತ್ತದೆ. ಬಿತ್ತಿದ ಬೀಜ ಸರಿಯಾಗಿ ಮೊಳಕೆಯೊಡೆಯದೇ ಇರುವುದು, ಮಣ್ಣಲ್ಲಿಯೇ ಕರಗಿ ಕೊಳೆತು ಹೋಗುವುದು, ಇರುವೆಗಳು ತಿಂದು ಹೋಗುವುದು. ಹೀಗೆ ಹಲವು ಬಾರಿ ಬೀಜದ ಸಮಸ್ಯೆಯಿಂದ ನಮ್ಮ ಕೈತೋಟ ವಿಫಲವಾಗಿದ್ದಿದೆ. ಇದಕ್ಕೆ ಪರಿಹಾರವೇನು? ಬೀಜಗಳ ಗುಣಮಟ್ಟ ಇಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ನಾಟಿ ಬೀಜಗಳು, ನೀವೇ ಸಂಗ್ರಹಿಸಿದ ಬೀಜಗಳಾದರೆ ಮೊಳಕೆ ಬಗ್ಗೆ ವಿಶ್ವಾಸವಿರುವುದಿಲ್ಲ. ಹಾಗಾಗಿ ಬಿತ್ತನೆ ಮಾಡುವಾಗ 1ರ ಬದಲು 2 ಬೀಜ ಬಳಸಿ. ಅವುಗಳನ್ನು ಸಂಗ್ರಹಿಸುವಾಗಲೂ ಸರಿಯಾಗಿ ಒಣಗಿಸಿ ಸಂಸ್ಕರಿಸಿ ಪ್ಯಾಕ್ ಮಾಡಿ, ತಂಪು, ಒಣ ವಾತಾವರಣದಲ್ಲಿ, ಫ್ರಿಜ್ ಆದರೂ ಸರಿ, ಸಂಗ್ರಹಿಸಿ. ಯಾವುದೇ ಬೀಜವಾಗಲಿ ವರ್ಷಕ್ಕೂ ಅಧಿಕ ಕಾಲ ಸಂಗ್ರಹಿಸಿದಲ್ಲಿ ಅವುಗಳ ಗುಣಮಟ್ಟ ಕಳಪೆಯಾಗುತ್ತದೆ. ಹಾಗಾಗಿ ಪ್ರತಿ ಬಾರಿ ತಿಂಗಳು ಮೀರದ ತಾಜಾ ಬೀಜವನ್ನೇ ಬಳಸಿದರೆ ಒಳಿತು. ಬೀಜಗಳನ್ನು ಬಿತ್ತುವ ಮುನ್ನ ಅವುಗಳನ್ನು ಬೂದಿ, ಅರಿಶಿನ ಅಥವಾ ಶಿಲೀಂಧ್ರನಾಶಕ ಕೀಟನಾಶಕದಿಂದ ಉಪಚರಿಸಿ. ಬೀಜಗಳನ್ನು ಕೊಳ್ಳುವಾಗ ನಂಬಲರ್ಹ ಮೂಲದಿಂದ, ಸರ್ಕಾರಿ ಸಂಸ್ಥೆ, ಕೃಷಿ ವಿಶ್ವವಿದ್ಯಾಲಯ ಸಂಶೋಧನಾ ಸಂಸ್ಥೆ ಅಥವಾ ಖಾಸಗಿ ಬೀಜೋತ್ಪಾದಕರಿಂದ ಖರೀದಿಸಿ. 2. ಕಾಲಕ್ಕೆ ತಕ್ಕಂತೆ ಬೆಳೆ ಇರಲಿ. ಪ್ರತಿ ಬೆಳೆಗೂ ತನ್ನದೇ ಆದ ವಾತಾವರಣದ ಆದ್ಯತೆ ಇದೆ. ಮೂಲತಃ ಉಷ್ಣವಲಯದ ಬೆಳೆಗಳು ಹೆಚ್ಚಿನ ತಾಪಮಾನ, ಆರ್ದ್ರತೆ ಬಯಸಿದರೆ, ಶೀತಲ ವಾತಾವರಣದ ಬೆಳೆಗಳು ತಂಪು, ಒಣಹವೆ ಬಯಸುತ್ತವೆ. ಹಾಗಾಗಿ ಬೀಜ ಕೊಳ್ಳುವ ಮುನ್ನ ಆಯಾ ಕಾಲಕ್ಕೆ ತಕ್ಕಂಥ ಬೆಳೆಗಳನ್ನು ಆಯ್ದುಕೊಂಡರೆ ಒಳಿತು. ಬೇಸಿಗೆಯ ಆಯ್ಕೆ. ಟೊಮ್ಯಾಟೊ, ಬದನೆ, ಮೆಣಸು, ಮೂಲಂಗಿ, ಸೌತೆ, ಕುಂಬಳ, ಬೆಂಡೆ ಇತ್ಯಾದಿ. ಬೇಸಿಗೆ ಇವುಗಳ ಆದ್ಯತೆಯಾದರೂ ವರ್ಷಪೂರ್ತಿ ಬೆಳೆಯಬಲ್ಲ ಸುಲಭ ಬೆಳೆಗಳು. ಮೆಂತೆ, ಕೊತ್ತಂಬರಿ, ಹರಿವೆ, ಸಬ್ಬಸಿಗೆ ಸೊಪ್ಪು, ತರಕಾರಿಗಳನ್ನು ವರ್ಷಪೂರ್ತಿ ಬೆಳೆಯಬಹುದು. ಮಳೆಗಾಲಕ್ಕೆ ಆಯ್ಕೆ. ಹೀರೆ, ಪಡುವಲ, ಸೋರೆ ಇತ್ಯಾದಿ. ಹೂಗಳು, ಚೆಂಡು ಹೂ, ಕಾಸ್ಮೋಸ್, ಡೇರೆ ಇತ್ಯಾದಿ. ಚಳಿಗಾಲಕ್ಕೆ ಆಯ್ಕೆ. ದೊಣ್ಣೆ ಮೆಣಸು, ಬಟಾಣಿ, ಚೌಳಿಕಾಯಿ,
ಎಲೆಕೋಸು, ಹೂಕೋಸು, ಗೆಡ್ಡೆಕೋಸು, ಬೀಟ್ರೂಟ್, ಗಜ್ಜರಿ, ಬ್ರೋಕೊಲಿ, ಕೇಲ್, ಹೂಗಳು, ಸೇವಂತಿಗೆ, ಪೆಟುನಿಯಾ, ಫ್ಯಾನ್ಸಿ, ಆಸ್ಟ ಇತ್ಯಾದಿ. ಇದೇನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾದ ನಿಯಮಗಳಲ್ಲ. ಈಗಂತೂ ಯಾವುದೇ ವಾತಾವರಣವನ್ನು ಸಹಿಸಬಲ್ಲ ಸುಧಾರಿತ ತಳಿಗಳು ಲಭ್ಯವಿವೆ. ವಾತಾವರಣವು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗುವ ಕಾರಣ ಎಲ್ಲ ಕಡೆಗೆ ಇದೇ ಫಲಿಸುತ್ತದೆನ್ನುವುದು ಸಾಧ್ಯವಿಲ್ಲ. 3 ಮಣ್ಣಿನ ಫಲವತ್ತತೆಗೆ ಗಮನ ಕೊಡಿ. ಸಸ್ಯಗಳ ಒಟ್ಟಾರೆ ಬೆಳವಣಿಗೆ ಅವಲಂಬಿತವಾಗಿರುವುದು ಮಣ್ಣಿನ ಫಲವತ್ತತೆ ಮೇಲೆ. ಮಣ್ಣು ಆರೋಗ್ಯಕರವಾಗಿದ್ದರೆ ನಾವು ಬೆಳೆದ ತರಕಾರಿಗಳು ಸ್ವಾದಿಷ್ಟ ಮತ್ತು ಪೌಷ್ಟಿಕ. ಮಣ್ಣಿನ ರಸಸಾರ, ಪೋಷಕಾಂಶಗಳ ಪ್ರಮಾಣ ಫಲವತ್ತತೆಯನ್ನು ನಿರ್ಧರಿಸುವ ಮುಖ್ಯ ಅಂಶಗಳು. ಹಾಗಾಗಿ ನಮ್ಮ ಕೈತೋಟದ ಮಣ್ಣಿನ ಫಲವತ್ತತೆ ಕಾಪಾಡಲು ಆಗಾಗ ಕಳಿತ ಗೊಬ್ಬರ ಹಾಕುತ್ತಿರಬೇಕು. ಹಿತ್ತಲ ತೋಟವಾದರೆ ಮಣ್ಣನ್ನು ಹದವಾಗಿಸುವುದು, ತರಕಾರಿ ಮಡಿ ತಯಾರಿಕೆ, ಮಡಿಗಳಿಗೆ ಕಳಿತ ಎರೆಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಮಿಶ್ರಣ ಮಾಡುವುದನ್ನು ಅನುಸರಿಸಬಹುದು. ತಾರಸಿ ತೋಟವಾದರೆ ಮಣ್ಣಿನ ಮಿಶ್ರಣ ತಯಾರಿಸುವ ಅವಕಾಶ ನಮ್ಮ ಕೈಯಲ್ಲೇ ಇದೆ. ಸಸ್ಯಗಳಿಗೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ, ಖ ಎನ್ನುವ ತ್ರಿಮೂರ್ತಿಗಳ ಅವಶ್ಯಕತೆ ಅತ್ಯಧಿಕವಾಗಿರುತ್ತದೆ. ಸಾವಯವ ಗೊಬ್ಬರದಲ್ಲಿ ಇವುಗಳ ಪ್ರಮಾಣ ಕಡಿಮೆ. ಹಾಗಾಗಿ ಸಾವಯವದ ಜೊತೆ ಶಿಫಾರಸ್ಸಿನ ಅನುಸಾರ ರಾಸಾಯನಿಕ ಗೊಬ್ಬರ, ಯೂರಿಯಾ, ಡ್ಯಾಪ್, ಮಾಪ್ ಇತ್ಯಾದಿ ಬಳಸಬಹುದು. 4 ಬೀಜಗಳ ಬಿತ್ತನೆ, ಸಸ್ಯಗಳ ನಡುವಿನಂತರ. ಬೆಂಡೆ, ಬೀನ್ಸ್, ಬಟಾಣಿ, ಗಜ್ಜರಿ, ಮೂಲಂಗಿ, ಬೀಟ್ರೂಟ್ನಂಥ ಗೆಡ್ಡೆ ತರಕಾರಿಗಳು, ಸೊಪ್ಪು ತರಕಾರಿಗಳ ಬೀಜಗಳನ್ನು ನೇರವಾಗಿ ಬಿತ್ತಲಾಗುತ್ತದೆ. ಟೊಮ್ಯಾಟೊ, ಬದನೆ, ಮೆಣಸು, ಹೂಕೋಸು, ಕ್ಯಾಬೇಜ್, ಸೌತೆ ಜಾತಿಯ ತರಕಾರಿ ಮತ್ತು ಹೂವಿನ ಬೀಜಗಳನ್ನು 3-4 ವಾರಗಳ ಕಾಲ ಬೆಳೆಸಿ ಕಿತ್ತು ನೆಡಬಹುದಾಗಿದೆ. ಹೀಗೆ ಕಿತ್ತು ನೆಡಬಹುದಾದ ತರಕಾರಿಗಳನ್ನು ಕೋಕೋಪೀಟ್ ಮಾಧ್ಯಮದಲ್ಲಿ ಚಿಕ್ಕದೊಂದು ಪಾಟ್ ಅಥವಾ ಟ್ರೇನಲ್ಲಿ ಮೊದಲು ಬೆಳೆಸಿ ನಂತರ ನೆಲಕ್ಕೆ ಗ್ರೋ ಬ್ಯಾಗ್ ಪಾಟ್ನಲ್ಲಿ ನೆಡಬಹುದು. ಇದು ತರಕಾರಿಗಳನ್ನು ಬೆಳೆಸುವ ಪರಿಣಾಮಕಾರಿ ವಿಧಾನ. ಕಡಿಮೆ ಜಾಗದಲ್ಲಿ ಹೆಚ್ಚು ಗಿಡಗಳನ್ನು ತುರುಕುವುದು ಒಳ್ಳೆಯದಲ್ಲ. ಇದು ಇಳುವರಿ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಇರುವ ಜಾಗಕ್ಕೆ ಯಾವ ತರಕಾರಿಯನ್ನು ಎಷ್ಟು ಅಂತರದಲ್ಲಿ ಎಂದು ಮೊದಲೇ ಯೋಜನೆ ಮಾಡುವುದು ಒಳಿತು. ಇದು ಗಿಡವೊಂದರ ಉತ್ಪಾದಕತೆ ಹೆಚ್ಚಿಸಲು ಉಪಕಾರಿ. ಜೊತೆಗೆ ಕೀಟ ರೋಗಗಳನ್ನು ನಿರ್ವಹಿಸಲು ಸುಲಭ. ಬೆಳೆಗಳು ಸೊಂಪಾಗಿ ಬೆಳೆಯಲು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ 1.5-2 ಅಡಿ ಅಂತರ ಸೂಕ್ತ. 9 ಆಹಾರ ಸಂಸ್ಕರಿಸಿದ ಆಹಾರ ಎಷ್ಟು ಅಪಾಯಕಾರಿ? ಚಿಪ್ಸ್, ನೂಡಲ್ಸ್, ಬ್ರೆಡ್, ಸೋಡಾ, ಕ್ಯಾಂಡಿ ಇವೆಲ್ಲವೂ ಸಂಸ್ಕರಿತ ಆಹಾರಗಳೇ. ಇವು ಅತ್ಯಂತ ಅಪಾಯಕಾರಿ. ನಿತ್ಯ ಸೇವಿಸಿದರೆ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟುಮಾಡುತ್ತವೆ. ಹೆಚ್ಚುತ್ತಿರುವ ಬೊಜ್ಜು, ಅಧಿಕ ರಕ್ತದೊತ್ತಡ, ಟೈಪ್ 2 ಮಧುಮೇಹದಂತಹ ಕಾಯಿಲೆಗಳಿಗೆಲ್ಲ ಈ ಸಂಸ್ಕರಿತ ಆಹಾರವೇ ಕಾರಣ. ಆದರೂ ಅವುಗಳು ರುಚಿ ಮೊಗ್ಗು ಅರಳಿಸುವ ರೀತಿ ತಿಂಡಿ ಪ್ರಿಯರನ್ನು ಮಾತ್ರವಲ್ಲ, ಡಯಟ್ ಬಗ್ಗೆ ಜಾಗರೂಕತೆ ವಹಿಸುತ್ತಿರುವವರನ್ನು ತಮ್ಮ ಬಲೆಗೆ ಕೆಡವಿಕೊಳ್ಳುತ್ತವೆ. ನಿತ್ಯದ ಆಹಾರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಂಸ್ಕರಿತ ಆಹಾರದ ಝಲಕ್ ಕಾಣಬಹುದು. ಅವುಗಳಿಗೆ ಸಂಪೂರ್ಣ ಕಡಿವಾಣ ಹಾಕಲು ಸಾಧ್ಯವಿಲ್ಲದಿದ್ದರೂ ಯಾವುದರಿಂದ ದೂರವಿರಬೇಕು, ಯಾವ ಆಹಾರವನ್ನು ಸಮತೋಲಿತ ಹಾಗೂ ಆರೋಗ್ಯಕರ ಆಹಾರವಾಗಿ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ಅರಿತುಕೊಂಡರೆ ಭಯ ಪಡಬೇಕಾದ ಅಗತ್ಯವಿಲ್ಲ. ಸಂಸ್ಕರಿಸಿದ ಆಹಾರವೆಂದರೆ ಯಾವುದು? ಯಾವುದೇ ಆಹಾರವನ್ನು ಸೇವಿಸುವ ಮೊದಲು ಅದರಲ್ಲಿ ಬದಲಾವಣೆ ತಂದರೆ ಅದು ಸಂಸ್ಕರಿಸಿದ ಆಹಾರ. ಉದಾಹರಣೆಗೆ ಬೇಯಿಸಿದ್ದು, ಶೀತಲೀಕರಿಸಿದ್ದು, ಕ್ಯಾನ್ ಅಥವಾ ಪ್ಯಾಕ್ನಲ್ಲಿ ಸಂಗ್ರಹಿಸಿದ್ದು ಒಂದು ಬಗೆಯಾದರೆ, ವಿವಿಧ ಬಗೆಯ ರಾಸಾಯನಿಕಗಳನ್ನು ಬಳಸಿ ಪೌಷ್ಟಿಕಾಂಶದ ಜೋಡಣೆಯಲ್ಲೇ ಬದಲಾವಣೆ ತಂದ ಆಹಾರಗಳವಿದ್ದ ಇನ್ನೊಂದು ಬಗೆ. ಹುದುಗುಬರಿಸುವಿಕೆಯ ಮೂಲಕ ತಯಾರಿಸಿದ್ದು ಸಂಸ್ಕರಿತ ಆಹಾರವೇ. ಕೆಲವು ಆಹಾರವನ್ನು ಕನಿಷ್ಠ ಪ್ರಮಾಣದಲ್ಲಿ ಸಂಸ್ಕರಿಸಲಾಗುತ್ತದೆ. ಇವೆಂದರೆ ಹುರಿದ ಬಾದಾಮಿ, ಪಿಸ್ತಾ, ಕತ್ತರಿಸಿ ಪ್ಯಾಕ್ ಮಾಡಲಾದ ತರಕಾರಿ, ಸಾಸ್, ಕೆಚಪ್ ಮೊದಲಾದವುಗಳಿಗೆ ಬಣ್ಣ, ಸ್ವಾದ, ಪರಿಮಳ ಹೆಚ್ಚಿಸಲು ಕೃತಕ ರಾಸಾಯನಿಕ ಹಾಗೂ ಕೆಡದಂತೆ ಕಪ್ಪಿಡಲು ಪ್ರಿಸರ್ವೇಟಿವ್ ಬಳಸಲಾಗುತ್ತದೆ. ಹೆಚ್ಚಿನ ಸಿದ್ಧ ಆಹಾರಗಳನ್ನು ಗರಿಷ್ಠ ಮಟ್ಟದಲ್ಲಿ ಸಂಸ್ಕರಿಸಲಾಗುತ್ತದೆ. ಸಿರಿಲ್, ಮಾಂಸಾಹಾರ, ಕುಕೀಸ್ ಮೊದಲಾದವುಗಳು ಈ ವಿಧದಲ್ಲಿ ಬರುತ್ತವೆ. ಸಂಸ್ಕರಿಸಿದ ಆಹಾರದ ಬಗ್ಗೆ ಸರಿಯಾಗಿ ಅರಿತುಕೊಂಡರೆ ಆರೋಗ್ಯಕರ ಊಟ,
ತಿಂಡಿಯನ್ನು ಸುಲಭವಾಗಿ ತಯಾರಿಸಬಹುದು. ನಗರವಾಸಿಗಳಲ್ಲಿ ಬಹುತೇಕ ಮಂದಿ ಗರಿಷ್ಠ ಪ್ರಮಾಣದಲ್ಲಿ ಸಂಸ್ಕರಿಸಿದ ಆಹಾರವನ್ನು ತಿನ್ನುವುದರಿಂದ ಹೆಚ್ಚುವರಿ ಕ್ಯಾಲರಿ ದೇಹಕ್ಕೆ ಸೇರುವುದಲ್ಲದೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ ಸಂಸ್ಕರಿಸಿದ ಆಹಾರಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಇದಕ್ಕಾಗಿ ಪ್ಯಾಕ್ ಮೇಲಿರುವ ಬಳಸಿದ ಸಾಮಗ್ರಿಗಳು, ಪೌಷ್ಟಿಕಾಂಶದ ಪ್ರಮಾಣವನ್ನು ಓದಿ ಮನನ ಮಾಡಿಕೊಳ್ಳುವುದು ಒಳಿತು. ಸಕ್ಕರೆ, ಸೋಡಿಯಂ, ಕೊಬ್ಬಿನ ಪ್ರಮಾಣದ ವಿಷಯದಲ್ಲಂತೂ ಹೆಚ್ಚಿನ ಮುನ್ನೆಚ್ಚರಿಕೆ ಅಗತ್ಯ. ಸಿದ್ಧ ಆಹಾರದ ಕವರ್ ಮೇಲೆ ಎಡೆಡ್ ಶುಗರ್ ಎಂಬ ಟಿಪ್ಪಣಿಯ ಮೇಲೆ ನಿಗಾ ವಹಿಸಬೇಕಾಗುತ್ತದೆ. ಬಿಸ್ಕತ್, ಚಿಕ್ಕಿ, ಬ್ರೆಡ್, ಟೊಮೆಟೊ ಸಾಸ್, ಸೂಪ್ ಕ್ಯಾನ್, ಪ್ರೋಟೀನ್ ಪೌಡರ್, ಎನರ್ಜಿ ಡ್ರಿಂಕ್ಸ್, ಪ್ರೋಟೀನ್ ಬಾರ್ ಮೊದಲಾದವುಗಳ ಮೇಲೆ ಈ ಸಕ್ಕರೆ ಪ್ರಮಾಣವನ್ನು ನಮೂದಿಸಲಾಗುತ್ತದೆ. ಈ ಸಕ್ಕರೆಯಲ್ಲೂ ಡೆಕ್ಸ್ಟ್ರೋಸ್, ಫ್ರಕ್ಟೋಸ್, ಜೇನುತುಪ್ಪ, ಹೆಚ್ಚು ಫ್ರಕ್ಟೋಸ್ ಪ್ರಮಾಣವಿರುವ ಕಾರ್ನ್ ಸಿರಪ್, ಕಂದು ಸಕ್ಕರೆ, ಗ್ಲುಕೋಸ್ ಸಿರಪ್ ಮೊದಲಾದ ವಿಧಗಳಿರುತ್ತವೆ. ಹೀಗಾಗಿ ಸಂಸ್ಕರಿಸಿದ ಆಹಾರ ಖರೀದಿಸುವ ಮುನ್ನ ಅವುಗಳ ಮೇಲೆ ನಮೂದಿಸಿರುವ ಪಟ್ಟಿಯ ಮೇಲೆ ಕಣ್ಣು ಹಾಯಿಸಿ. ಉಪ್ಪಿನ ಪ್ರಮಾಣ. ಗರಿಷ್ಠ ಪ್ರಮಾಣದಲ್ಲಿ ಸಂಸ್ಕರಿಸಿದ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಉಪ್ಪಿನಂಶವಿರುತ್ತದೆ. ಆಹಾರ ದೀರ್ಘಕಾಲ ಕೆಡದಂತೆ ಕಾಪಿಡಲು ಈ ಸೋಡಿಯಂ ಸೇರಿಸಲಾಗುತ್ತದೆ. ನಿತ್ಯ ಸೇವಿಸುವ ಆಹಾರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಂ ಸೇರ್ಪಡೆಯಾಗುವುದೇ ಈ ಸಿದ್ಧ ತಿನಿಸುಗಳಿಂದ. ಉಪ್ಪಿಲ್ಲದ ಅಥವಾ ಕಡಿಮೆ ಪ್ರಮಾಣದಲ್ಲಿರುವ ಲೋ ಸೋಡಿಯಂ ಆಹಾರವನ್ನು ಆಯ್ಕೆ ಮಾಡಿಕೊಳ್ಳಿ. ನಿತ್ಯ ನಮ್ಮ ದೇಹಕ್ಕೆ ಅಲ್ಪ ಪ್ರಮಾಣದ ಉಪ್ಪು ಬೇಕು. ಆದರೆ ಅತಿಯಾದರೆ ಅದು ಅಪಾಯಕಾರಿ. ಇನ್ನು ಕೊಬ್ಬಿನ ಪ್ರಮಾಣವೂ ಅಷ್ಟೇ. ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಿಸಿ ಒಳ್ಳೆಯ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಟ್ರಾನ್ಸ್ ಫ್ಲಾಟ್ ತುಂಬಾ ಅಪಾಯಕಾರಿ. ಚಿಪ್ಸ್ ಪ್ಯಾಕೆಟ್ ಮೇಲೆ ಈ ಟ್ರಾನ್ಸ್ ಫ್ಲಾಟ್ ಪ್ರಮಾಣ 0 ಎಂದಿದ್ದರೂ ಹೈಡ್ರೋಜನೇಟೆಡ್ ಎಣ್ಣೆ ಬಳಸಿದರೆ ಟ್ರಾನ್ಸ್ ಕೊಬ್ಬು ಇರುವುದು ನಿಶ್ಚಿತ. ತಾಜಾ ತರಕಾರಿ, ಹಣ್ಣು ಸೇವಿಸುವುದು ಒಳಿತು. ಆದರೆ ನಗರದ ಧಾವಂತದ ಬದುಕಿನಲ್ಲಿ ತಕ್ಷಣಕ್ಕೆ ಇವು ಲಭ್ಯವಿಲ್ಲದಿದ್ದರೆ ಶೀತಲೀಕರಿಸಿದ ಹಣ್ಣು, ತರಕಾರಿ ತುಂಡುಗಳನ್ನು ಸೇವಿಸಬಹುದು. ಹಾಗೆಯೇ ಹುದುಗು ಭರಿಸಿದ ಯೋಗರ್ಟ್ ಬಳಸಬಹುದು. ಇದರಲ್ಲಿ ಪ್ರೊಬಯೋಟಿಕ್ಸ್ ಇರುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ. 10 ಆರೋಗ್ಯ ಮಳೆಗಾಲಕ್ಕೆ ಮನೆಮದ್ದು. ಮಳೆಗಾಲದಲ್ಲಿ ಆರೋಗ್ಯ ಸಮಸ್ಯೆ ಕಾಡುವುದು ಹೆಚ್ಚು. ಸೋಂಕು ತಗುಲುವುದು ಮಳೆಗಾಲದಲ್ಲೇ ಹೆಚ್ಚು. ಜೀರ್ಣಶಕ್ತಿ ಕಡಿಮೆಯಾಗುವುದು, ಹೊಟ್ಟೆನೋವು ಬರುವುದು ಇದೇ ಕಾಲದಲ್ಲಿ. ಸೂಕ್ತವಾದ ಮನೆಮದ್ದುಗಳ ಮೂಲಕ ಈ ಎಲ್ಲ ತೊಂದರೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಮಳೆಗಾಲದಲ್ಲಿ ಚಳಿಯೂ ಇತ್ತು, ವಾತಾವರಣದ ತೇವಾಂಶ ಅಧಿಕವಾಗಿರುತ್ತದೆ. ಇದರಿಂದ ನೆಗಡಿ, ಕೆಮ್ಮು, ಜ್ವರ ಸಾಮಾನ್ಯ ಸಮಸ್ಯೆಗಳಾದರೆ ಸಂಧಿವಾತ, ಅಸ್ತಮ, ವೈರಲ್ ಸೋಂಕು, ಜೀರ್ಣಶಕ್ತಿ ಕಡಿಮೆಯಾಗುವುದು, ಹೊಟ್ಟೆನೋವು ಮುಂತಾದ ತೊಂದರೆಗಳು ಕಾಡುತ್ತವೆ. ಮೊದಲ ಮಳೆ ಹನಿ ಬೀಳುತ್ತದೆ, ನಮ್ಮ ಮನಸ್ಸು ನರ್ತಿಸುತ್ತದೆ, ಒಣಗಿದ ಭೂಮಿ ಉಸಿರಾಡುತ್ತದೆ, ಮಳೆ ಸಂತೋಷ ತರುತ್ತದೆ. ಆದರೆ ರೋಗಗಳನ್ನು ತರುತ್ತದೆ. ಇವೆಲ್ಲದಕ್ಕೂ ಮುಂಜಾಗ್ರತೆ ವಹಿಸಿದರೆ ಮಳೆಗಾಲ ಸುಂದರವಾಗುತ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗುವ ತೇವಾಂಶದಿಂದ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಸೋಂಕು ಹರಡುತ್ತದೆ. ನಿಂತ ನೀರಿನಲ್ಲಿ ಸೊಳ್ಳೆಗಳು ಮೊಟ್ಟೆ ಇಡುತ್ತವೆ. ಈ ಸೊಳ್ಳೆಗಳು ಮಲೇರಿಯಾ, ಡೆಂಗಿ, ಚಿಕುನ್ಗುನ್ಯಾ ಹರಡುತ್ತವೆ. ಆದರೆ ಈ ಯಾವುದೇ ಸಮಸ್ಯೆಗೆ ಆತಂಕ ಪಡುವ ಅಗತ್ಯವಿಲ್ಲ. ಮನೆಮದ್ದುಗಳು ರಕ್ಷಣೆ ಕೊಡುತ್ತವೆ. ಚರ್ಮದ ಸೋಂಕು. ಮಳೆಗಾಲದ ಇನ್ನೊಂದು ಸಮಸ್ಯೆ ಚರ್ಮದ ಸೋಂಕು. ತೇವಾಂಶದ ಕಾರಣದಿಂದ ಚರ್ಮದಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗುತ್ತದೆ. ಇದಕ್ಕೆ ಅರಿಶಿನ ಅತ್ಯುತ್ತಮ ಔಷಧ. ಅರಿಶಿನ ಪುಡಿಯನ್ನು ನೀರಿನಲ್ಲಿ ಕಲಸಿ ಸ್ನಾನದ ನೀರಿಗೆ ಸೇರಿಸಿ ಅಥವಾ ಅರಿಶಿನವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಪೀಡಿತ ಪ್ರದೇಶದಲ್ಲಿ ಹಚ್ಚಿ. ಅರಿಶಿನದ ನೈಸರ್ಗಿಕ ಆಂಟಿಬಯಾಟಿಕ್, ಆಂಟಿಫಂಗಲ್ ಗುಣಗಳು ಸೋಂಕನ್ನು ಇಲ್ಲದಂತೆ ಮಾಡುತ್ತವೆ. ಬೇವಿನ ಎಲೆ ಮತ್ತೊಂದು ಪ್ರಬಲ ಔಷಧ. ಬೇವಿನ ಎಲೆಗಳನ್ನು ಕುದಿಸಿ ಆ ನೀರಿನಿಂದ ಸ್ನಾನ ಮಾಡಿ ಸೋಂಕು ಮಾಯವಾಗುತ್ತದೆ. ಕೊಬ್ಬರಿ ಎಣ್ಣೆ ಕೂಡ ಪರಿಣಾಮಕಾರಿ. ನೇರವಾಗಿ ಪೀಡಿತ ಪ್ರದೇಶಕ್ಕೆ ಹಚ್ಚಿ ದಿನಕ್ಕೆ 3 ಬಾರಿ ಬಳಸಿ. ನೈಸರ್ಗಿಕ ಆಂಟಿಫಂಗಲ್ ಗುಣವಿದೆ, ತುರಿಕೆ ನಿಲ್ಲುತ್ತದೆ. ಹತ್ತಿ ಬಟ್ಟೆ ಧರಿಸಿ, ಸಿಂಥೆಟಿಕ್ ಬಟ್ಟೆ ತಪ್ಪಿಸಿ. ಮಳೆಗಾಲದಲ್ಲಿ ಜೀರ್ಣಾಂಗದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಅತಿಸಾರ, ವಾಂತಿ, ಹೊಟ್ಟೆನೋವು ಸಾಮಾನ್ಯವಾಗುತ್ತದೆ.
ಇದಕ್ಕೆ ಜೀರಿಗೆ ಮತ್ತು ಮೆಂತ್ಯದ ಕಷಾಯವು ಅತ್ಯುತ್ತಮ ಪರಿಹಾರ. ಜೀರಿಗೆ ಮತ್ತು ಮೆಂತ್ಯವನ್ನು ಸಮಾನ ಪ್ರಮಾಣದಲ್ಲಿ ತೆಗೆದುಕೊಂಡು ಒಣ ಹುರಿದು ಪುಡಿ ಮಾಡಿ. ಇದನ್ನು ದಿನಕ್ಕೆ 3 ಬಾರಿ ಬೆಚ್ಚಗಿನ ನೀರಿನಲ್ಲಿ ಕಲಸಿ ಕುಡಿಯಿರಿ. ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುವ ಜೊತೆಗೆ ಅತಿಸಾರವನ್ನು ನಿಯಂತ್ರಿಸುತ್ತದೆ. ವಾಂತಿಗೆ ಶುಂಠಿ ಅದ್ಭುತ ಔಷಧ. ಶುಂಠಿ ತುಂಡನ್ನು ಚೆನ್ನಾಗಿ ಅಗೆಯಿರಿ ಅಥವಾ ಶುಂಠಿ ಪುಡಿಯನ್ನು ಜೇನುತುಪ್ಪದಲ್ಲಿ ಮಿಶ್ರಣ ಮಾಡಿ ನಾಲಿಗೆಯ ಮೇಲೆ ಇಡಿ. ತಕ್ಷಣ ವಾಂತಿ ನಿಲ್ಲುತ್ತದೆ. ಪುದೀನ ಎಲೆಯ ರೂಪಯೇ ಕೂಡ ಪರಿಣಾಮಕಾರಿ. ಮಳೆಗಾಲದಲ್ಲಿ ಹೊಟ್ಟೆ ನೋವು ಏಕೆ? ತೇವಾಂಶದಿಂದ ಆಹಾರ ಬೇಗ ಕೆಟ್ಟು ಹೋಗುತ್ತದೆ. ಹಾನಿಕಾರಕ ಬ್ಯಾಕ್ಟೀರಿಯಾ ವೇಗವಾಗಿ ಬೆಳೆಯುತ್ತದೆ. ಮಾಲಿನ್ಯಕಾರಕ ನೀರು ಸೇವಿಸುವ ಸಾಧ್ಯತೆ ಹೆಚ್ಚು. ಜೀರ್ಣಾಂಗದಲ್ಲಿ ಸೋಂಕು ಮತ್ತು ಉರಿಯೂತ ಆಗುತ್ತದೆ. ಇಂಗು ಅದಕ್ಕೆ ಪ್ರಬಲ ಪರಿಹಾರ. ಚಿಟಿಕೆ ಇಂಗನ್ನು ಬೆಚ್ಚಗಿನ ನೀರಿನಲ್ಲಿ ಕರಗಿಸಿ ಕುಡಿಯಿರಿ. ಗ್ಯಾಸ್ ಮತ್ತು ನೋವು ತಕ್ಷಣ ಕಡಿಮೆಯಾಗುತ್ತದೆ. ಜೀರ್ಣಾಂಗ ಶಾಂತವಾಗುತ್ತದೆ. ಅಜವೈನ ಮತ್ತು ಉಪ್ಪು ಮಿಶ್ರಣ ಮಾಡಿ ಬೆಚ್ಚಗಿನ ನೀರಿನಲ್ಲಿ ಕುಡಿಯಿರಿ. ಹೊಟ್ಟೆಯ ಸೆಳೆತ ತಕ್ಷಣ ನಿಲ್ಲುತ್ತದೆ. ಅಜೀರ್ಣ ಸಮಸ್ಯೆ ಮಾಯವಾಗುತ್ತದೆ. ಇದು 100 ವರ್ಷಗಳ ಪರೀಕ್ಷಿತ ಮದ್ದು. ಮಳೆಗಾಲದಲ್ಲಿ ಉಸಿರಾಟದ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಕೆಮ್ಮು, ನೆಗಡಿ, ಗಂಟಲು ನೋವು ಇವೆಲ್ಲ ಸಾಮಾನ್ಯವಾಗುತ್ತದೆ. ಇದಕ್ಕೆ ಮನೆಯಲ್ಲೇ ಸಿದ್ಧಪಡಿಸಬಹುದಾದ ವಿಶೇಷ ಕಷಾಯವಿದೆ. ತುಳಸಿ ಎಲೆ, ಶುಂಠಿ, ಲವಂಗ, ಹಿಪ್ಪಲಿ ಇವೆಲ್ಲವನ್ನು ನೀರಿನಲ್ಲಿ ಕುದಿಸಿ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕುಡಿಯಿರಿ. ಇದು ಎದೆಯಲ್ಲಿನ ಕಫವನ್ನು ಕರಗಿಸಿ ಸುಲಭವಾಗಿ ಹೊರಹಾಕಲು ಸಹಾಯ ಮಾಡುತ್ತದೆ. ಮನೆಮದ್ದುಗಳಿಗಿಂತಲೂ ಮುಖ್ಯವಾದುದು ಮುಂಜಾಗ್ರತೆ. ಮನೆಯ ಸುತ್ತಲೂ ನೀರು ನಿಂತಿರದಂತೆ ನೋಡಿಕೊಳ್ಳಿ. ಮನೆಯ ಒಳಗೆ ಮತ್ತು ಹೊರಗೆ ಸ್ವಚ್ಛತೆ ಕಾಪಾಡಿ. ಮಳೆಯಲ್ಲಿ ನೆನೆದ ಹಸಿ ಬಟ್ಟೆಗಳನ್ನು ತಕ್ಷಣ ಬದಲಾಯಿಸಿ. ನೈಸರ್ಗಿಕವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆಹಾರವನ್ನು ಸೇವಿಸಿ. ಬೆಳಿಗ್ಗೆ ತುಳಸಿ, ಶುಂಠಿ, ಲವಂಗ ಕಷಾಯ ಕುಡಿಯಿರಿ. ಇದು ದೇಹದ ರಕ್ಷಣಾ ಶಕ್ತಿಯನ್ನು ದುಪ್ಪಟ್ಟಾಗಿಸುತ್ತದೆ. ಹಸಿ ಬೆಳ್ಳುಳ್ಳಿ ದಿನಕ್ಕೆ 2 ಎಸಳು ಸೇವಿಸಿ. ಇದು ಪ್ರಬಲ ನೈಸರ್ಗಿಕ ಆಂಟಿಬಯಾಟಿಕ್. ವೈರಸ್ ಮತ್ತು ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತದೆ. ನಿಂಬೆ ಬೆಲ್ಲದ ಪಾನಕ ಇಮ್ಯುನಿಟಿ ಬೂಸ್ಟರ್. ಇದನ್ನು ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ನೀರು ಮಜ್ಜಿಗೆ ದಿನಕ್ಕೆ 1 ಗ್ಲಾಸ್ ಕುಡಿಯಿರಿ. ಇದರಲ್ಲಿರುವ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಆರೋಗ್ಯ ಸುಧಾರಿಸುತ್ತದೆ. ಗೋಡಂಬಿ, ಬಾದಾಮಿ, ಆಕ್ರೋಟು ದಿನಕ್ಕೆ 1 ಹಿಡಿ ಪ್ರಮಾಣ ತಿನ್ನಿ. ವಿಟಮಿನ್ ಮತ್ತು ಜಿಂಕ್ ಮಿನರಲ್ಗಳು ಇಮ್ಯುನಿಟಿ ಹೆಚ್ಚಿಸುತ್ತವೆ. ಮನೆಮದ್ದುಗಳು ಪರಿಣಾಮಕಾರಿ. ಆದರೆ ಸಾಮಾನ್ಯ ಸಮಸ್ಯೆಗಳಿಗೆ ಮಾತ್ರ. ಜ್ವರ 3 ದಿನ ಮೀರಿದರೆ ವೈದ್ಯರನ್ನು ಸಂಪರ್ಕಿಸಿ. ಅತಿಸಾರದಲ್ಲಿ ರಕ್ತ ಬಂದರೆ ತಕ್ಷಣ ಆಸ್ಪತ್ರೆಗೆ ಹೋಗಿ. ಉಸಿರಾಟದ ತೊಂದರೆ ಇದ್ದರೆ ತಡ ಮಾಡಬೇಡಿ. ಮನೆಮದ್ದುಗಳು ಸಹಾಯಕ, ಆದರೆ ವೈದ್ಯಕೀಯ ಚಿಕಿತ್ಸೆ ಬದಲಿಯಲ್ಲ. ಮಳೆಗಾಲ ಸುಂದರ. ಆರೋಗ್ಯವನ್ನು ತ್ಯಾಗ ಮಾಡುವ ಅಗತ್ಯವಿಲ್ಲ. ಮುಂಜಾಗ್ರತೆ ವಹಿಸಿ, ನೈಸರ್ಗಿಕ ಔಷಧಿಗಳನ್ನು ಬಳಸಿ. ಮಳೆಗಾಲವನ್ನು ಆರೋಗ್ಯದಿಂದ ಆನಂದಿಸಿ. ಮಳೆ ಜೀವ ತರುತ್ತದೆ. ಜೀವವನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ. 11 ಚಿಣ್ಣರ ಪುಟ. ಐಸ್ ಕ್ರೀಮ್. ರಾಜು ಒಬ್ಬ ಬಡ ಹುಡುಗ. ಅವನ ತಾಯಿ ಕೂಲಿ ನಾಲಿ ಮಾಡಿ ಅವನನ್ನು ಸಾಕುತ್ತಿದ್ದಳು. ಅವನನ್ನು ಶಾಲೆಗೂ ಕಳುಹಿಸುತ್ತಿದ್ದಳು. ಒಮ್ಮೆ ಅವನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ 2 ಹುಡುಗರು ಐಸ್ ಕ್ರೀಮ್ ಅಂಗಡಿ ಒಂದರಿಂದ ಐಸ್ ಕ್ರೀಮ್ ತೆಗೆದುಕೊಂಡು ಅದರ ರುಚಿಯನ್ನು ಹೊಗಳುತ್ತಾ, ತಿನ್ನುತ್ತಾ ಇವನ ಪಕ್ಕದಲ್ಲಿಯೇ ಹೋದರು. ಅವರ ಐಸ್ ಕ್ರೀಮ್ ರುಚಿಯ ವರ್ಣನೆ ಕೇಳಿ ರಾಜುವಿನ ಬಾಯಿಯಲ್ಲಿ ನೀರೂರಿತು. ಅವನು ಎಂದು ಐಸ್ ಕ್ರೀಮ್ ತಿಂದಿರಲಿಲ್ಲ. ಐಸ್ ಕ್ರೀಮ್ ತಿನ್ನಬೇಕೆಂಬ ಆಸೆ ಅವನಲ್ಲಿ ಹೆಚ್ಚಾಗತೊಡಗಿತು. ಹೇಗಾದರೂ ಹಣ ಸಂಪಾದಿಸಿ ಐಸ್ ಕ್ರೀಮ್ ತಿನ್ನಲೇಬೇಕು ಎಂದು ನಿರ್ಧರಿಸಿ ಶಾಲೆಗೆ ಚಕ್ಕರ್ ಹೋಗಿ ಕೆಲಸ ಮಾಡಿ ಹಣ ಸಂಪಾದಿಸಲು ನಿರ್ಧರಿಸಿದ. ಮಾರುಕಟ್ಟೆಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದವರಿಗೆ ಮತ್ತು ಅಲ್ಲಿನ ವರ್ತಕರಿಗೆ ಸಣ್ಣ ಪುಟ್ಟ ಸಹಾಯ ಮಾಡಿ 10 ರೂಪಾಯಿ ಸಂಪಾದಿಸಿ ಲಘು ಬಗ್ಗೆಯಿಂದ ಐಸ್ ಕ್ರೀಮ್ ಅಂಗಡಿಗೆ ಬಂದು, ಅಂಗಡಿಯವನಿಗೆ 10 ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ಕೊಡಿ ಎಂದ. ಅಂಗಡಿಯವ, ಲೋ ಹುಡುಗ, ಐಸ್ ಕ್ರೀಮ್ಗೆ ಕಮ್ಮಿ ಅಂದರೂ 50 ರೂಪಾಯಿ ಆಗುತ್ತದೆ. 10 ರೂಪಾಯಿಗೆ ಐಸ್ ಕ್ರೀಮ್ ಬರುವುದಿಲ್ಲ. ನಡಿ ಎಂದು ಕಳುಹಿಸಿಬಿಟ್ಟ. ಭಾರವಾದ ಮನಸ್ಸಿನಿಂದ ರಾಜು ಮನೆಗೆ ಬಂದ.
ಅವನ ಐಸ್ ಕ್ರೀಮ್ ತಿನ್ನುವ ಆಸೆ ಮಾತ್ರ ಸ್ವಲ್ಪವೂ ಕಮ್ಮಿಯಾಗಲಿಲ್ಲ. ಶಾಲೆಯ ಚಕ್ಕರ್ ಮುಂದುವರಿಸಿ 3 ದಿನ ಕೆಲಸ ಮಾಡಿ ಅಂತೂ ₹50 ಸಂಪಾದಿಸಿ ಮಾರನೆಯ ದಿನ ಐಸ್ ಕ್ರೀಮ್ ಅಂಗಡಿಗೆ ಹೋಗಲು ನಿರ್ಧರಿಸಿ ಮನೆಗೆ ಬಂದ. ಆಗಲೇ ಕೆಲಸ ಮುಗಿಸಿ ಮನೆಗೆ ಬಂದಿದ್ದ ಅವನ ಅಮ್ಮ ಚಾಪೆಯ ಮೇಲೆ ಮುಲುಗುತ್ತಾ ಮಲಗಿದ್ದಳು. ಅವಳಿಗೆ ಜ್ವರ ಬಂದಿತ್ತು. ರಾಜು ಕೂಡಲೇ ತಾಯಿಯನ್ನು ಮನೆಯ ಹತ್ತಿರದ ಕ್ಲಿನಿಕ್ಕಿಗೆ ಕರೆದೊಯ್ದ. ಡಾಕ್ಟರ್ ಅವಳನ್ನು ಪರೀಕ್ಷಿಸಿ ಮಾತ್ರೆ ಕೊಟ್ಟು ಕಳುಹಿಸಿದರು. ತಾನು ಸಂಪಾದಿಸಿದ ₹50 ಖರ್ಚಾಗಿ ಹೋಯಿತು. ಹಣ ಎಲ್ಲಿಂದ ಬಂತು ಎಂದು ತಾಯಿ ಕೇಳಿದ್ದಕ್ಕೆ ಶಾಲೆಗೆ ರಜಾ ಇದೆ. ಹಾಗಾಗಿ ತಾನು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸ್ವಲ್ಪ ಹಣ ಸಂಪಾದಿಸಿದೆ ಎಂದು ಅರ್ಧ ಸತ್ಯ ಅರ್ಧ ಸುಳ್ಳು ಹೇಳಿದ. ಅಮ್ಮ ಪೂರ್ತಿ ಚೇತರಿಸಿಕೊಳ್ಳುವವರೆಗೂ ರಾಜು ಶಾಲೆಗೆ ಹೋಗಲಿಲ್ಲ. ತಾನೇ ಕೆಲಸ ಮಾಡಿ 4 ದಿನ ಮನೆ ಖರ್ಚಿಗೆ ದಾರಿ ಮಾಡಿ, ಅಮ್ಮ ಎಂದಿನಂತೆ ಚೇತರಿಸಿಕೊಂಡು ಕೆಲಸಕ್ಕೆ ಹೊರಟ ಮೇಲೆ ಐಸ್ ಕ್ರೀಮಿಗಾಗಿ ಕೆಲಸ ಮಾಡಿ ಮತ್ತೆ ₹50 ಸಂಪಾದಿಸಿ ಮನೆಗೆ ಬರುತ್ತಿದ್ದಾಗ ಪಕ್ಕದ ಮನೆಯ ಹುಡುಗಿ ಅವಳ ಮನೆಯ ಮುಂದೆ ಕುಳಿತು ಅಳುತ್ತಿದ್ದಳು. ಏಕೆ ಅಳುತ್ತಿದ್ದೀಯ ಪುಟ್ಟಿ ಅಂತ ವಿಚಾರಿಸಿದ. ಅವಳು ರಾಜು ಅಣ್ಣ, ಪರೀಕ್ಷೆ ಹತ್ತಿರ ಬರುತ್ತಿದೆ. ನನಗೆ ಅಗತ್ಯವಿರುವ ಪುಸ್ತಕ ಕೊಳ್ಳಲು ಹಣವಿಲ್ಲ. ಆ ಪುಸ್ತಕ ಇಲ್ಲದಿದ್ದರೆ ನಾನು ಪರೀಕ್ಷೆಯಲ್ಲಿ ಪಾಸಾಗಲು ಸಾಧ್ಯವೇ ಇಲ್ಲ. ಅದಕ್ಕೆ ತುಂಬಾ ಬೇಸರವಾಗಿದೆ ಎಂದಳು. ಅದಕ್ಕೆ ರಾಜು, ಅಳಬೇಡ ಪುಟ್ಟಿ, ಪುಸ್ತಕಕ್ಕೆ ಎಷ್ಟು ಹಣ ಬೇಕು ಎಂದ. ₹100 ಆಗುತ್ತಣ್ಣ ಎಂದಳು ಪುಟ್ಟಿ. ಸ್ವಲ್ಪ ಯೋಚಿಸಿ ರಾಜು, ಚಿಂತಿಸಬೇಡ ಪುಟ್ಟಿ, 2-3 ದಿನದಲ್ಲಿ ನಿನಗೆ ನಾನು ಹಣ ಕೊಡುತ್ತೇನೆ. ನೀನು ತುಂಬಾ ಜಾಣೆ, ಖಂಡಿತ ಒಳ್ಳೆಯ ಅಂಕಗಳನ್ನು ತೆಗೆದು ಪಾಸಾಗುವೆ ಎಂದು ಹೇಳಿ ಅವಳಿಗೆ ಧೈರ್ಯ ತುಂಬಿದ. ರಾಜು ತನ್ನ ಕಾಯಕ ಮುಂದುವರೆಸಿ ಮತ್ತಷ್ಟು ಹಣ ಸೇರಿಸಿ ಪುಟ್ಟಿಗೆ ಪುಸ್ತಕ ಕೊಡಿಸಿದ. ಪುಟ್ಟಿಗೆ ದೊಡ್ಡ ನಿಧಿಯೇ ಸಿಕ್ಕಷ್ಟು ಸಂತೋಷವಾಯಿತು. ರಾಜುವಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಅವಳಿಗೆ ತೃಪ್ತಿಯೇ ಇಲ್ಲ. ಅಂದು ರಾತ್ರಿ ಚಾಪೆಯ ಮೇಲೆ ಮಲಗಿದ ರಾಜು ತಾನು ಐಸ್ ಕ್ರೀಮ್ ತಿನ್ನಬೇಕೆಂದುಕೊಂಡ ದಿನದಿಂದ ಇಲ್ಲಿಯವರೆಗಿನ ವಿಷಯಗಳ ಬಗ್ಗೆ ಯೋಚಿಸತೊಡಗಿದ. ಮೊದಲು ದುಡಿದ ₹10 ಐಸ್ ಕ್ರೀಮ್ಗೆ ಸಾಕಾಗಲಿಲ್ಲ. ಆಮೇಲೆ ದುಡಿದ ಹಣದಿಂದ ತಾಯಿಯ ಚಿಕಿತ್ಸೆಯಾಯಿತು, ಪುಟ್ಟಿಗೆ ಪುಸ್ತಕ ಸಿಕ್ಕಿತು. ಇವೆರಡೂ ಐಸ್ ಕ್ರೀಮ್ಗಿಂತ ಖಂಡಿತವಾಗಿಯೂ ರುಚಿಯಾಗಿತ್ತು. ಇವುಗಳಿಂದ ಸಿಕ್ಕ ತೃಪ್ತಿ ಬಹುಶಃ ತನಗೆ ಐಸ್ ಕ್ರೀಮ್ ತಿಂದಿದ್ದರೆ ಸಿಗುತ್ತಿರಲಿಲ್ಲ ಎನಿಸಿ ಮನಸ್ಸು ಹಗುರವಾಯಿತು. ನಡೆದದ್ದೆಲ್ಲ ತಾಯಿಗೆ ವಿವರಿಸಿದ. ತಾಯಿಗೆ ಮಗನ ಕಾರ್ಯದಿಂದ ಹೆಮ್ಮೆ ಎನಿಸಿತು. ಅವಳು, ಮಗ, ನೀನು ಮಾಡಿದ್ದು ನಿಜವಾಗಲೂ ಒಳ್ಳೆಯ ಕೆಲಸವೇ. ಆದರೂ ನಾಳೆಯಿಂದ ಕೆಲಸ ಮಾಡುವುದು ನಿಲ್ಲಿಸಿ ಶಾಲೆಗೆ ಹೋಗಿ ಓದಿ ಬುದ್ಧಿವಂತನಾಗು. ನೀನು ಐಸ್ ಕ್ರೀಮ್ ತಿನ್ನುವ ದಿನ ಬಂದೇ ಬರುತ್ತದೆ ಎಂದಳು. ರಾಜು ನೆಮ್ಮದಿಯಿಂದ ನಿದ್ದೆ ಮಾಡಿದ. ಆ ಮಳೆರಾಯ ಮಳೆರಾಯ, ಮಳೆರಾಯ ಮಳೆರಾಯ, ಇಳೆಗೆ ಇಳಿದು ಬಾರೋ ಮಳೆರಾಯ, ಭುವಿಯ ಧಗೆಯನ್ನು ಕಡಿಮೆ ಮಾಡಲು ಇಳಿದು ಬಾರೋ ಮಳೆರಾಯ, ಧರೆಯನ್ನು ತಂಪು ಮಾಡಲು ಇಳಿದು ಬಾರೋ ಮಳೆರಾಯ, ಮಳೆರಾಯ ಮಳೆರಾಯ, ಇಳೆಗೆ ಇಳಿದು ಬಾರೋ ಮಳೆರಾಯ. ಒಣಗಿದ ಗಿಡ ಮರಗಳಿಗೆ ಜೀವದ ಕಳೆಯ ತುಂಬಲು ಇಳಿದು ಬಾರೋ ಮಳೆರಾಯ, ಬೆಟ್ಟ ಗುಡ್ಡಗಳಿಗೂ ಹಸಿರಿನ ಸಿಂಗಾರ ತೊಡಿಸಲು ಇಳಿದು ಬಾರೋ ಮಳೆರಾಯ, ಹಸಿರು ಹೊದಿಕೆಯ ಭೂಮಿಗೆ ನವ ಚೈತನ್ಯವ ನೀಡಲು ಇಳಿದು ಬಾರೋ ಮಳೆರಾಯ, ಪ್ರಕೃತಿಯ ಸೌಂದರ್ಯವ ಹೆಚ್ಚಿಸಲು ಹಸಿರ ಸಿರಿಯ ಧ್ರುವವ ನೀನೆ ಮಳೆರಾಯ, ಮಳೆರಾಯ ಮಳೆರಾಯ, ಇಳೆಗೆ ಇಳಿದು ಬಾರೋ ಮಳೆರಾಯ. ಮಕ್ಕಳ ಆಟಕ್ಕೆ ಮಳೆ ಹನಿಗಳ ಉದುರಿಸುತ್ತ ಸಂಭ್ರಮದ ಕ್ಷಣಗಳ ನೀಡುವವ ನೀನೆ ಮಳೆರಾಯ, ಮೋಡಗಳ ಆಟದಲ್ಲಿ ಮಳೆಯ ಸಿಂಚನ, ನಾಡಿಗೆಲ್ಲ ಹೊಸತನದ ಸಂಚಲನವ ಸೃಷ್ಟಿಸುವವ ನೀನೆ ಮಳೆರಾಯ, ಜಲಪಾತದ ನರ್ತನ, ನದಿಯಲ್ಲಿ ಸಂಚಲನ, ಪ್ರಕೃತಿಯಲ್ಲಿ ಹೊಸತನ ತರುವವ ನೀನೆ ಮಳೆರಾಯ, ಹಸಿರು ಹೊದಿಕೆಯಲ್ಲಿ ನಲಿಯುವ ಪ್ರಾಣಿಗಳು, ಸಂತಸದಲ್ಲಿ ಹಾಡುವ ಹಕ್ಕಿಗಳ ಸ್ವರವಾಗುವವ ನೀನೆ ಮಳೆರಾಯ, ಮಳೆರಾಯ ಮಳೆರಾಯ, ಇಳೆಗೆ ಇಳಿದು ಬಾರೋ ಮಳೆರಾಯ. ಬತ್ತಿ ಬೋಡಿ ಹೋಗಿರುವ ಜಲಾಶಯಗಳನ್ನು ಜಲಜೀವ ನದಿಗಳಾಗಿ ತುಂಬಿ ಹರಿಸಲು ಇಳಿದು ಬಾರೋ ಮಳೆರಾಯ, ನದಿ ತೊರೆಗಳ ತುಂಬಿಸಿ ಜಲಪಾತಗಳ ಚಿಮ್ಮಿಸಲು ಇಳಿದು ಬಾರೋ ಮಳೆರಾಯ, ಹಳ್ಳಿಯ ಹದಿಯಲ್ಲಿ ಹರಿಯುವ ತೊರೆಯಾಗಿ ಮನಕ್ಕೆ ಮುದವ ನೀಡಲು ಇಳಿದು ಬಾರೋ ಮಳೆರಾಯ, ಕೊಳ್ಳಗಳಲ್ಲಿ ಕಮಲಗಳು ಅರಳುವಂತೆ ನಾಡಿಗೆ ಸಂತಸ ತಾರೋ ಮಳೆರಾಯ, ಮಳೆರಾಯ ಮಳೆರಾಯ, ಇಳೆಗೆ ಇಳಿದು ಬಾರೋ ಮಳೆರಾಯ. ಬಾಯಾರಿ ಬಳಲಿ ಹೋಗಿರುವ ಜೀವ ಸಂಕುಲಗಳ ನೀರಡಿಕೆಯ ನೀಗಿಸಲು ಇಳಿದು ಬಾರೋ ಮಳೆರಾಯ, ಹಕ್ಕಿ ಪಕ್ಷಿಗಳ ದಾಹವ ನೀಗಿಸಿ ಸಂತಸದಿಂದ ಹಾರಾಡುವಂತೆ ಮಾಡಲು ಇಳಿದು ಬಾರೋ ಮಳೆರಾಯ, ಮಳೆರಾಯ ಮಳೆರಾಯ, ಇಳೆಗೆ ಇಳಿದು ಬಾರೋ ಮಳೆರಾಯ.
ಬೀಜ ಮೊಳಕೆಯೊಡೆಯಲು, ಚಿಗುರು ಹಸಿರಾಗಿಸಲು ಇಳಿದು ಬಾರೋ ಮಳೆರಾಯ. ರೈತನ ಕಣ್ಣೀರೊರೆಸಿ, ಬೆಳೆದ ಬೆಳೆ ಬೆಳೆದು ನಿಲ್ಲುವಂತೆ ಹರಸಿ ಇಳಿದು ಬಾರೋ ಮಳೆರಾಯ. ಕೃಷಿಕರ ಬದುಕಿಗೆ ಆಸರೆಯಾಗಿ, ಅನ್ನದಾತನಿಗೆ ನೆರವಾಗಿ ಇಳಿದು ಬಾರೋ ಮಳೆರಾಯ. ಬಿರು ಬೆಸಿಗೆಯ ಭುವಿಯನ್ನು ತಂಪೆನ್ನು ಮಾಡಲು ಬೇಗನೆ ಇಳಿದು ಬಾರೋ ಮಳೆರಾಯ. ಮಳೆರಾಯ ಮಳೆರಾಯ ಇಳೆಗೆ ಇಳಿದು ಬಾರೋ ಮಳೆರಾಯ. ನೊಂದ ಜೀವಗಳ ಕಣ್ಣೀರೊರೆಸಿ, ನಗುವಿನ ಚಿಲುಮೆಯಾಗೋ ಮಳೆರಾಯ. ಮಣ್ಣಿನ ಘಮಲು ಹರಡಲು, ಮನದಲ್ಲಿ ಹರ್ಷ ಉಕ್ಕಿಸಲು ಇಳಿದು ಬಾರೋ ಮಳೆರಾಯ. ಉರ ಹಬ್ಬದಲ್ಲಿ ಮಳೆಯ ಸಿಂಚನವಾಗಿ, ಜನ ಮನಕ್ಕೆ ಆನಂದ ತರುವವ ನೀನೆ ಮಳೆರಾಯ. ತಂಪಾದ ಗಾಳಿಯಲ್ಲಿ ಮಳೆಯ ಸಿಂಚನವಾಗಿ, ಮುದ ನೀಡುವ ವಾತಾವರಣ ಸೃಷ್ಟಿಸು ಮಳೆರಾಯ. ಮಳೆರಾಯ ಮಳೆರಾಯ ಇಳೆಗೆ ಇಳಿದು ಬಾರೋ ಮಳೆರಾಯ. ರಚನೆ ರಾಣಿ ಟಿ. ಆರ್. ಮೈಸೂರು. ಕಾವ್ಯನಾಮ ಸ್ವರ. 12 ಅಡುಗೆ ಮನೆ. ಬಗೆ ಬಗೆ ಸೂಪ್ಗಳು. ಮಳೆಗಾಲಕ್ಕೆ ಬಿಸಿ ಬಿಸಿಯಾದ, ರುಚಿಕರವಾದ ಸ್ವಾದಿಷ್ಟಭರಿತ ಸೂಪ್ಗಳು ಹಿತವಾಗಿರುತ್ತವೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು. ವಿವಿಧ ಬಗೆಯ ಸೂಪ್ಗಳನ್ನು ತಯಾರಿಸುವ ಸುಲಭ ವಿಧಾನ ಇಲ್ಲಿದೆ. 1. ಹೀರೆಕಾಯಿ ಸೂಪ್. ಏನೇನು ಬೇಕು? ಹೀರೆಕಾಯಿ 1, ಮೆಣಸಿನಕಾಳು 6, ಜೀರಿಗೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು 6 ಎಲೆ, ಇಂಗು ಸ್ವಲ್ಪ, ಬೆಳ್ಳುಳ್ಳಿ 5 ಎಸಳು, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಹೀರೆಕಾಯಿಯ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಬೇಕು. 1/4 ಲೋಟ ನೀರು ಕುದಿಸಿ ಅದಕ್ಕೆ ಹೀರೆಕಾಯಿ ಹೋಳು ಹಾಕಿ 5 ನಿಮಿಷ ಕುದಿಸಿ ಉಪ್ಪನ್ನು ಸೇರಿಸಿ. ನಂತರ ಆರಿದ ಮೇಲೆ ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಇಂಗು ಸೇರಿಸಿ ಮಿಕ್ಸಿಗೆ ಹಾಕಿ ನಂತರ ನಿಮಗೆ ಬೇಕಾದಷ್ಟು ನೀರನ್ನು ಬೆರೆಸಿ. ಚೆನ್ನಾಗಿ ಕುದಿ ಬಂದ ನಂತರ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಬೆರೆಸಿ. ಬೇಕಾದರೆ ಅರ್ಧ ಹೊಳ್ಳಿನಷ್ಟು ನಿಂಬೆ ರಸ ಬೆರೆಸಬಹುದು. 2. ಬೀಟ್ರೂಟ್ ನವಿಲುಕೋಸು ಸೂಪ್. ಏನೇನು ಬೇಕು? ಬೀಟ್ರೂಟ್ 1, ನವಿಲುಕೋಸು 1 ಬಟ್ಟಲು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಮೆಣಸು 6, ಜೀರಿಗೆ 1 ಚಮಚ, ಬೆಳ್ಳುಳ್ಳಿ 4 ಎಸಳು, ನಿಂಬೆ ರಸ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಬೀಟ್ರೂಟ್, ನವಿಲುಕೋಸನ್ನು ಕುಕ್ಕರಿನಲ್ಲಿ ಸ್ವಲ್ಪ ನೀರಿನೊಡ್ಡನೆ ಬೇಯಿಸಿ. ಆರಿದ ನಂತರ ಮೆಣಸು, ಜೀರಿಗೆ, ಬೆಳ್ಳುಳ್ಳಿಯೊಡನೆ ಮಿಕ್ಸಿಗೆ ಹಾಕಿ. ನುಣ್ಣಗೆ ಆದ ನಂತರ ನಿಮಗೆ ಬೇಕಾದ ಅಳತೆಗೆ ನೀರು ಸೇರಿಸಿ ಕುದಿಸಿ. ಅದಕ್ಕೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಉಪ್ಪು, ನಿಂಬೆ ರಸ ಬೆರೆಸಿದರೆ ರುಚಿಯಾದ ಮತ್ತು ಆರೋಗ್ಯಕರವಾದ ಸೂಪ್ ತಯಾರಾಗುವುದು. 3. ನಿಂಬೆಹಣ್ಣು ಕೊತ್ತಂಬರಿ ಸೂಪ್. ಏನೇನು ಬೇಕು? ನಿಂಬೆಹಣ್ಣು 2, ಎಲೆಕೋಸು ಸ್ವಲ್ಪ, ದಪ್ಪ ಮೆಣಸಿನಕಾಯಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಟಲು, ಮೆಣಸು 6, ಜೀರಿಗೆ 1 ಚಮಚ, ಇಂಗು ಸ್ವಲ್ಪ, ಬೆಳ್ಳುಳ್ಳಿ 3 ಎಸಳು, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಸಣ್ಣಗೆ ಹೆಚ್ಚಿದ ಎಲೆಕೋಸು ಮತ್ತು ದಪ್ಪ ಮೆಣಸಿನಕಾಯಿ ಮತ್ತು ಸಣ್ಣಗೆ ಹೆಚ್ಚಿದ ನಿಂಬೆ ಹಣ್ಣನ್ನು ಸ್ವಲ್ಪ ನೀರು ಬೆರೆಸಿ 5 ನಿಮಿಷ ನೀರಿನಲ್ಲಿ ಕುದಿಸಬೇಕು. ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಕುಟ್ಟಿ ಪುಡಿ ಮಾಡಿ ಹಾಕಿ ಕುದಿಸಿ. ಅದಕ್ಕೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಉಪ್ಪು ಬೆರೆಸಿದರೆ ರುಚಿಯಾದ ನಿಂಬೆ ಹಣ್ಣು ಕೊತ್ತಂಬರಿ ಸೂಪ್ ತಯಾರಾಗುವುದು. 4. ಮಿಶ್ರ ತರಕಾರಿಗಳ ಸೂಪ್. ಏನೇನು ಬೇಕು? ಹುರುಳಿಕಾಯಿ 8, ಕ್ಯಾರೆಟ್ 1, ಎಲೆಕೋಸು ಅರ್ಧ ಬಟ್ಟಲು, ಬಟಾಣಿ ಅರ್ಧ ಬಟ್ಟಲು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು 6 ಎಲೆ, ನಿಂಬೆ ರಸ ಸ್ವಲ್ಪ, ಕರಿಮೆಣಸು 6 ಇನದ 7, ಜೀರಿಗೆ 1 ಚಮಚ, ಇಂಗು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ತರಕಾರಿಗಳನ್ನು ಸಣ್ಣಗೆ ಹೆಚ್ಚಿ ಕುಕ್ಕರಿನಲ್ಲಿ ಸ್ವಲ್ಪ ನೀರಿನೊಂದಿಗೆ ಬೇಯಿಸಿಕೊಳ್ಳಬೇಕು. ಕುಕ್ಕರ್ ಆರಿದ ನಂತರ ಸ್ವಲ್ಪ ನೀರು ಬೆರೆಸಿ ಮೆಣಸು, ಜೀರಿಗೆ, ಕರಿಬೇವು, ಇಂಗಿನೊಂದಿಗೆ ಮಿಕ್ಸಿಗೆ ಹಾಕಿ ನಂತರ ನೀರಿನೊಂದಿಗೆ ಕುದಿಸಿ. ಇದಕ್ಕೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಉಪ್ಪು ಬೆರೆಸಿದರೆ ರುಚಿಯಾದ ತರಕಾರಿ ಮಿಶ್ರಿತ ಸೂಪ್ ಕುಡಿಯಲು ತಯಾರಾಗುವುದು. 5. ಮಾವಿನಕಾಯಿ ಬೆಲ್ಲ ಸೂಪ್. ಏನೇನು ಬೇಕು? ಅರ್ಧ ಮಾವಿನಕಾಯಿಯ ಹೆಚ್ಚಿದ ಹೊಳುಗಳು, ಮೆಣಸು 6, ಜೀರಿಗೆ 1 ಚಮಚ, ಮೆಂತ್ಯಕಾಳು ಚಮಚ, ಬೆಲ್ಲ 2 ಚಮಚ, ಇಂಗು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಮಾವಿನಕಾಯಿ, ಮೆಣಸು, ಜೀರಿಗೆ, ಮೆಂತ್ಯ, ಇಂಗು, ಬೆಲ್ಲ, ಉಪ್ಪು ಸೇರಿಸಿ ಮಿಕ್ಸಿನಲ್ಲಿ ಸ್ವಲ್ಪ ನೀರಿನೊಂದಿಗೆ ರುಬ್ಬಿ,
ನಿಮಗೆ ಬೇಕಾದ ಅಳತೆಗೆ ನೀರು ಸೇರಿಸಿ ಕೂಡಿಸಿದರೆ ಮಾವಿನಕಾಯಿ ಬೆಲ್ಲ ಸೂಪ್ ಕುಡಿಯಲು ತಯಾರಾಗುವುದು. 13 ಮಿತ್ರ ಜ್ಯೋತಿ ವಾರ್ತೆ. ಜೂನ್ 14, 2025 ರಂದು ಡಾಕ್ಟರ್ ಮಧು ಸಿಂಘಾಲ್ ಅವರು ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ನಡೆದ ಅಧಿವೇಶನದಲ್ಲಿ ಭಾಗವಹಿಸಿ, ತಮ್ಮ ಸ್ಫೂರ್ತಿದಾಯಕ ಜೀವನದ ಹಾದಿಯನ್ನು ಹಾಗೂ ಮಿತ್ರ ಜ್ಯೋತಿಯ ಸಾಧನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡರು. ಈ ಅಧಿವೇಶನದಲ್ಲಿ 17 ವರ್ಷದ ಅಶ್ವಥ್ ಪ್ರಸನ್ನ ತಾವು ಆವಿಷ್ಕರಿಸಿದ, ಎಲ್ಲರಿಗೂ ಕೈಗೆಟಕುವ ದರದಲ್ಲಿ ಲಭ್ಯವಿರುವ ಸ್ಮಾರ್ಟ್ ಕನ್ನಡಕದ ಬಗ್ಗೆ ತಿಳಿಸಿದರು. ಮಿತ್ರ ಜ್ಯೋತಿ ತಂಡವು ಅವರ ಈ ಸಾಧನೆಗೆ ಶುಭ ಕೋರಿ, ಹೀಗೆಯೇ ಅವರು ವಿಶೇಷ ಚೇತನರಿಗೆ ಬೆಂಬಲ ನೀಡುವ ಅನೇಕ ನೂತನ ಆವಿಷ್ಕಾರಗಳನ್ನು ಭವಿಷ್ಯದಲ್ಲಿ ಸೃಷ್ಟಿಸಲಿ ಎಂದು ಹಾರೈಸುತ್ತದೆ. ಈ ಕಾರ್ಯಕ್ರಮದಲ್ಲಿ ಗೂಗಲ್ನ ಸೀನಿಯರ್ ಇಂಜಿನಿಯರಿಂಗ್ ಮ್ಯಾನೇಜರ್ ಅರುಣ್ ಪಣಿಯಪ್ಪನ್, ಪದ್ಮಶ್ರೀ ಪುರಸ್ಕೃತ ದೃಷ್ಟಿ ವಿಶೇಷ ಚೇತನ ಭಾರತ ತಂಡದ ಮಾಜಿ ಕ್ರಿಕೆಟ್ ಆಟಗಾರ ಶೇಖರ್ ನಾಯಕ, ಡಾಕ್ಟರ್ ರಾಜದೀಪ್ ಮನ್ವಾನಿ, ಡಾಕ್ಟರ್ ರಾಜೇಶ್ ಹಾಗೂ ಶಿವರಾಮ ದೇಶಪಾಂಡೆ ಮುಂತಾದ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದರು. ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಜೂನ್ 27, 2025 ರಂದು ಹೆಲೆನ್ ಕೆಲ್ಲರ್ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಹೆಲೆನ್ ಕೆಲ್ಲರ್ ಅವರು ತಮ್ಮ ಸಾಧನೆಗಳಿಂದ ಪ್ರಪಂಚದಾದ್ಯಂತ ಎಲ್ಲರಿಗೂ ಸ್ಫೂರ್ತಿದಾಯಕರಾಗಿದ್ದಾರೆ. ಈ ಕಲಿಕಾ ಸಾಮಗ್ರಿಯನ್ನು ಭಾರತ ಸರ್ಕಾರದ ದಿವ್ಯಾಂಗರ ಸಬಲೀಕರಣ ಇಲಾಖೆಯ DEPWD, ದಿವ್ಯಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯ ಅನುಷ್ಠಾನ ಯೋಜನೆಯ SIPDA, ಸುಲಭತೆಯ ಕಲಿಕಾ ಸಾಮಗ್ರಿಗಳ ಅಭಿವೃದ್ಧಿಗಾಗಿ ಆರ್ಥಿಕ ಬೆಂಬಲ ನೀಡುವ ಯೋಜನೆ ಅಡಿಯಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಇದರ ನೋಡಲ್ ಏಜೆನ್ಸಿ ಡೆಹ್ರಾಡೂನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ದಿ ಪರ್ಸನ್ಸ್ ವಿತ್ ವಿಶುಯಲ್ ಡಿಸೆಬಿಲಿಟೀಸ್, NIEPVD